ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಈ ಅಕೌಂಟೆನ್ಸಿಯ ಮೊದಲನೇ ಅಧ್ಯಾಯದಂಥ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ದ ಮೂರನ್ನು ನಾನು ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ನಾವು ನೋಡಿದ್ದೀವಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು ಅಂತೇಳಿ. ಈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ದಲ್ಲಿ ನೀವು ನಾಳೆ 2 ಮಾರ್ಚಿಗೆ ಬರೆಯುವಾಗ ಇಲ್ಲಿ 3 ವಿಚಾರಗಳು ಸ್ಪಷ್ಟವಾಗಿರಬೇಕು. 3 criteria should be satisfied. These organizations ಅಥವಾ those organizations which are set up for the providing ಸರ್ವಿಸಸ್. ಮೊದಲನೇದಾಗಿ ಈ ಸಂಸ್ಥೆಗಳು ಸೇವೆಗಳನ್ನು ಒದಗಿಸಲಿಕ್ಕೆ ಸ್ಥಾಪನೆ ಆಗಬೇಕು. ಸೆಕೆಂಡ್ ಕ್ವಶನ್, ಇದ್ರೊಳಗೆ ಸೆಕೆಂಡ್ ಪಾಯಿಂಟ್ ಏನು ಕವರ್ ಆಗಿರಬೇಕಪ್ಪ ಅಂತಂದ್ರೆ, ಯಾರಿಗೆ? ಟು ಪಬ್ಲಿಕ್ ಎಟ್ ಲಾರ್ಜ್ ಆರ್ ಸ್ಪೆಸಿಫಿಕ್ ಗ್ರೂಪ್, ವಾಟ್ ಎವರ್ ಇಟ್ ಬಿ, ಅಥವಾ ಪಬ್ಲಿಕ್ ಸ್ಪೆಸಿಫಿಕ್ ಗ್ರೂಪ್ ಆಗಿರ್ಬೋದು ಅಥವಾ ಪಬ್ಲಿಕ್ ಎಟ್ ಲಾರ್ಜ್ ಆಗಿರ್ಬೋದು. ಇನ್ನು ನಂಬರ್ 3, ಇದರ ಮುಖ್ಯ ಉದ್ದೇಶ ಸರ್ವಿಸ್ ಕೊಡೋದಾಯಿತು, ಅದರ ಜೊತೆಗೆ ಯಾವುದೇ ಥರನಾದಂಥ ಪ್ರಾಫಿಟ್ ಮಾಡೋ ಇಂಟೆನ್ಷನ್ ಇರಬಾರ್ದು. ವಿದೌಟ್ ಇಂಟೆನ್ಷನ್ ಫಾರ್ ದಿ ಮೇಕಿಂಗ್ ಪ್ರಾಫಿಟ್. ಅಂದರೆ ಇಲ್ಲಿ ಯಾವುದೇ ಥರನಾದಂಥ ಲಾಭ ಗಳಿಸುವ ವಿದೌಟ್ ಇಂಟೆನ್ಷನ್ ಫಾರ್ ಮೇಕಿಂಗ್ ಪ್ರಾಫಿಟ್. ಈ 3 ಕಂಪಲ್ಸರಿ ನಿಮಗೆ ಆನ್ಸರ್ದಲ್ಲಿ ಇರಬೇಕು. ನೀವು ಫಸ್ಟ್ ವಿದೌಟ್ ಮೇಕಿಂಗ್ ಪ್ರಾಫಿಟ್ದಿಂದ ಸ್ಟಾರ್ಟ್ ಮಾಡಿರಿ, ಸೆಟಪ್ದಿಂದ ವಾಟ್ ಎವರ್ ಇಟ್ ಮೇ ಬಿ, ಆದರೆ ಅಲ್ಲಿ ಕಂಡೀಷನ್ಸ್ 3 ಇರಬೇಕು ಅಷ್ಟೆ. ಇದಕ್ಕೆ ಹಿಂಗೆ ಡೆಫಿನೇಷನ್ ಅಂತೇಳಿ ಯಾವ ಇದ್ರೊಳಗೂ ಹೇಳಿಲ್ಲ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಅಕೌಂಟಿಂಗ್ ರೆಕಾರ್ಡ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅಕೌಂಟಿಂಗ್ ರೆಕಾರ್ಡ್ಸ್ದಲ್ಲಿ ಈಗಾಗಲೇ ನಾನು ಹೇಳಿದ್ದೆನು, ಏನು ಹೇಳಿದೆನು, ಇಲ್ಲಿ ಯಾವುದೇ ಥರನಾದಂಥ ಎನಿ ಟ್ರೇಡಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇರೋಂಗಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ಥರದಂಥ ಟ್ರಯಲ್ ಬ್ಯಾಲೆನ್ಸ್ ಇರೋಂಗಿಲ್ಲ. ಸೊ ಅದಕ್ಕಾಗಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕೂಡ ಇಲ್ಲಿ ಇರೋಂಗಿಲ್ಲ. ಇನ್ನು ಎರಡನೇದು, ಇದರ ಮೇನ್ ಸೋರ್ಸ್ ಏನಿರ್ತೈತೆ ರೀ, ಇದ್ರ ಮೇನ್ ಇನ್ಕಮ್ಸ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಫ್ರಾಮ್ ದಿ ಮೆಂಬರ್ಸ್, ಡೊನೇಷನ್ಸ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಾಮ್ ದಿ ಗೌರ್ಮೆಂಟ್ ಅಂದರೆ ಗ್ರ್ಯಾಂಟ್ ಇನ್ ಏಡ್, ಆ್ಯಂಡ್ ಇನ್ಕಮ್ ಫ್ರಾಮ್ ದಿ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಗಳ ಮೇಲಿನ ಆದಾಯಗಳು ಅಥವಾ ಹೂಡಿಕೆಗಳಿಂದ ಆದಾಯ. ಸೊ ದೀಸ್ ಆರ್ ದಿ ಮೇನ್ ಸೋರ್ಸಸ್ ಆಫ್ ಇನ್ಕಮ್. ಅದಕ್ಕಾಗಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಇರೋಂಗಿಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್ಸ್. ಇನ್ನು ಸೆಕೆಂಡ್, ಇಲ್ಲಿ ಯಾವ್ಯಾವ ಬುಕ್ಸ್ಗಳು ನಾವು ಯಾವ್ಯಾವ ಬುಕ್ಸ್ಗಳು ಮೇಂಟೈನ್ ಮಾಡಬೇಕು, ಪ್ರಾಪರ್ ಅಕೌಂಟಿಂಗ್ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕಪ್ಪ ಅಂತಂದರೆ, ಯಾವುದೇ ಥರನಾದಂಥ ಫಂಡ ಮಿಸ್ಯುಟಿಲೈಸೇಷನ್ ಆಗಬಾರ್ದು, ಅವ್ಯವಹಾರ ಆಗಬಾರ್ದು. ಇಟ್ಸ್ ಪ್ರಾಪರ್ಲಿ ಯುಟಿಲೈಸೇಷನ್ ಆಗಬೇಕು. ಯಾಕಂತಂದ್ರೆ ಪಬ್ಲಿಕ್ದಿಂದ ಬಂದಂಥ ದುಡ್ಡು ಇರ್ತೈತಿ, ಅದು ಪಬ್ಲಿಕ್ಕಿಗಾಗಿನ ಖರ್ಚಾಗಬೇಕು. ಸೊ ಅದಕ್ಕಾಗಿನ ನಾರ್ಮಲಿ ಯಾವ ಬುಕ್ಸ್ ಮೇಂಟೈನ್ ಮಾಡ್ತಾರಪ್ಪ ಅಂದರೆ ಕ್ಯಾಶ್ ಬುಕ್ ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಎದರಿಂದ ನಡೆದಿರ್ತಾವ್ರಿ, ಇನ್ ಕ್ಯಾಶ್ ಆರ್ ಬ್ಯಾಂಕ್. ಅದಕ್ಕಾಗಿನ ಕ್ಯಾಶ್ ಬುಕ್ ಯೂಸ್ ಮಾಡಬೇಕು. ಅಲ್ಲಿ ರಿಸೀಟ್ಸ್ ಮತ್ತು ಪೇಮೆಂಟ್ ಇರ್ತಾವೆ. ದಿಸ್ ಇಸ್ ದ ಫಸ್ಟ್ ಬುಕ್. ಸೆಕೆಂಡ್, ದೇ ಆಲ್ಸೋ ಮೇಂಟೈನ್ ದ ಎಲ್ಸ್. ಭಾಳ ಲೆಜ್ಜರ್ಗಳು ನಾವು ಮೇಂಟೈನ್ ಮಾಡ್ತು. ಅವು ಯಾವ ಅಕೌಂಟಿಗೆ ಸಂಬಂಧ ಇರ್ತಾವಂದ್ರೆ ಇನ್ಕಮ್ಸ್ ಮತ್ತು ಎಕ್ಸ್ಪೆನ್ಸಸ್ಗಳಿಗೆ. ಈಗ ನಿಮ್ಗೆ ಇನ್ಕಮ್ಸ್ ಅಂದ್ರೆ ಏನು ಗೊತ್ತೈತಿ, ಎಕ್ಸ್ಪೆನ್ಸ್. ಅದಕ್ಕೆ ನಾವು ಇದಕ್ಕೆ ಯಾವ ಬುಕ್ ಅಂತ ಕರೀತೀವಪ್ಪ ಅಂದ್ರೆ ಅಕೌಂಟ್ ಅಂತೇಳಿ ಕರಿತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ನು ಮೂರನೇದು ಅಸೆಟ್ಸ್ ಆ್ಯಂಡ್ ಲಯಬಿಟೀಸ್. ಇನ್ನು ಅಸೆಟ್ಸ್ ಆ್ಯಂಡ್ ಲಯಬಿಟೀಸ್ ಎಲ್ಲಿರ್ತಾವೆ ರೀ, ಬ್ಯಾಲೆನ್ಸ್ ಶೀಟ್ ಒಳಗೆ ಇರ್ತಾವೆ. ಅದಕ್ಕೆ ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಅಂದರೆ ಇವ 3 ಬುಕ್ಕನಲ್ಲಿ ಫೈನಲ್ ಅಕೌಂಟ್ ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ. ಇನ್ ಅಪಾರ್ಟ್ ಫ್ರಮ್ ದಿಸ್, ಇನ್ ಎಡಿಷನ್, ಇದನ್ನು ಬಿಟ್ಟು ಮತ್ತು ನಾವು ಒಂದು ಲೆಜರ್ ಮೇಂಟೈನ್ ಯಾವುದ್ರಿ ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡ್ತು ತಿಳ್ಕೊರಿ. ದಿಸ್ ಇಸ್ ದ ಸ್ಟಾಕ್ ಲೆಜರ್ ಅಲ್ಲ, ಸ್ಟಾಕ್ ರಿಜಿಸ್ಟರ್ಡ್. ಸೊ ಎದಕ್ಕೆ ಯೂಸ್ ಮಾಡ್ತಪ್ಪ ಅಂತಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕನ್ಸ್ಯೂಮೇಬಲ್ ಸಂಬಂಧ ಮಾಡ್ತು. ಸರ್ ಇಲ್ಲಿ
ಸ್ಟಾಕ್ ರಿಜಿಸ್ಟ್ರಿಗೂ ಮತ್ತು ಬುಕ್ಸ್ ಆಫ್ ಅಕೌಂಟ್ಸ್ಗೂ ಏನು ಡಿಫ್ರೆನ್ಸ್ ಐತೇನ್ರಿ? ಎಸ್, ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ರೆ, ಬಿ ಕೇರ್ಫುಲ್. ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಏನು? ಈ ಬುಕ್ಸ್ ಆಫ್ ಅಕೌಂಟ್ಸ್ಗೂ ಜನರಲ್ ಬುಕ್ಸ್ಗೂ ಅಥವಾ ಜನರಲ್ ರಿಜಿಸ್ಟ್ರಿಗೂ ಏನು ವ್ಯತ್ಯಾಸ ಐತಿ? ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಈಗಾಗಲೇ ನಾವು ಫಸ್ಟ್ ಇಯರ್ ಕಲ್ತೀವಿ. ಏನು ಕಲ್ತೀವಿ? ಅಕೌಂಟಿಂಗ್ ಸೈಕಲ್ ಕಲ್ತೀವಿ. ಏನು ಫಸ್ಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ನೆಕ್ಸ್ಟ್ ಜರ್ನಲ್, ಅದರ ನೆಕ್ಸ್ಟ್ ಲೆಜ್ಜರ್, ಅದರ ನೆಕ್ಸ್ಟ್ ಟ್ರೇಡಿಂಗ್, P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ದೀಸ್ ಆರ್ ದಿ ಫೈನಲ್ ಅಕೌಂಟ್ಸ್. ಕಲ್ತೀರಿ? ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಇಲ್ಲಿ ಏನು ನೀವು ಜರ್ನಲ್ ಮಾಡ್ತೀರಿ ಅದು ಕಂಪಲ್ಸರಿ ಲೆಜ್ಜರ್ಗೆ ಹೋಗ್ಬೇಕು. ಬುಕ್ಸ್ ತಯಾರಾಗಬೇಕಿಲ್ಲ. ನಾವು ಬುಕ್ಸ್ ಅಕೌಂಟ್ ಲೆಜ್ಜರ್ ಅಂದ್ರೂ ಒಂದು, ಲೆಜ್ಜರ್ ಅಕೌಂಟ್ಸ್ ಅಂದ್ರೂ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೂ ಒಂದು. ಆದರೆ ಇಲ್ಲಿ ಏನು ಕೊಟ್ಟನ್ರಲ್ಲ ನಾವು ಸ್ಟಾಕ್ ರಿಜಿಸ್ಟರ್ ಏನು ಕೊಟ್ಟರಲ್ಲ, ಇಟ್ ಈಸ್ ಎ ಜನರಲ್ ರಿಜಿಸ್ಟರ್, ನಾಟ್ ಎ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಅದಕ್ಕಾಗಿ ನಾವಿಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಕಂಪಲ್ಸರಿ ಆ ಬುಕ್ಸ್ ಒಳಗಿನೂ ಲೆಜ್ಜರ್ಗೆ ಇಫೆಕ್ಟ್ ಆಗಿ ಲೆಜ್ಜರ್ದಿಂದ ಬ್ಯಾಲೆನ್ಸ್ ಶೀಟ್ ಯಾವ ಹೋಗ್ತಾವಲ್ಲ ಅವನ್ನಷ್ಟು ನಾವು ಅದಕ್ಕೆ ಸಂಬಂಧಿಸಿದಷ್ಟು ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕೇಳ್ತೀವಿ. ಹಂಗಂತೇಳಿ ಈ ಸ್ಟಾಕ್ ರಿಜಿಸ್ಟರ್ದಿಂದ ಕೆಲವೊಂದು ಮಾಹಿತಿಗಳನ್ನ ನಾವು ಪಡ್ಕೋತೀವಿ. ಬಟ್ ಆದರೆ ಇನ್ನು ಇದು ಜನರಲ್ ಬರಿಬೋದು ನಾಳೆ ಎಕ್ಸಾಮ್ದಾಗ, ಏನು ಬರೋದ್ರೂ ಏನು ತಪ್ಪಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ, ಫೈನಲ್ ಅಕೌಂಟಿಗೆ ಬಂದೀವಿ. ಸೊ ಫೈನಲ್ ಅಕೌಂಟ್ ಒಳಗೆ ಫಸ್ಟ್ ನಾವು ಯಾವ್ದು ಸ್ಟಡಿ ಮಾಡತ್ತೀವ್ರಿ? ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಸ್ಟಡಿ ಮಾಡತ್ತು. ಸೊ ಹಂಗಾದ್ರೆ ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನಾವು ಸ್ಟಡಿ ಮಾಡಾಕಿದ್ರೆ ಈ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ RP ಅಕೌಂಟ್ ಈಗಾಗಲೇ ನೀವು ನೋಡಿದ್ರಿ. RP ಅಕೌಂಟ್ ಅಂದ್ರೆ ಏನ? ಇಟ್ ಈಸ್ ಎ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇಟ್ ಈಸ್ ಒನ್ ಅಕೌಂಟ್. ಇಟ್ ಈಸ್ ಆ್ಯನ್ ಅಕೌಂಟ್. ಯಾಕಂತಂದ್ರೆ ಇಲ್ಲಿ ಡೆಬಿಟ್ ಕ್ರೆಡಿಟ್ ಅದಿಂದ ಯಾವ ಹೇಳ್ತೀವೋ ಅವನ್ನೆಲ್ಲ ಅಕೌಂಟ್ಸ್ ಅಂತೇಳಿ ಕರಿತೀವಿ, ಲೆಜ್ಜರ್ ಅಂತ ಕರಿತೀವಿ. ಯಾವ ಡೆಬಿಟ್ ಕ್ರೆಡಿಟ್ ಇರಂಗಿಲ್ಲ ಅವು ಯಾವತ್ತು ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಬ್ಯಾಲೆನ್ಸ್ ಶೀಟ್, ಇದಕ್ಕೆ ಏನಿರಂಗಿಲ್ಲ ರೀ, ಡೆಬಿಟ್ ಕ್ರೆಡಿಟ ಇರಂಗಿಲ್ಲ. ಅದಕ್ಕೆ ನಾವು ಇದನ್ನು ಏನಂತ ಕರೆಯಂಗಿಲ್ಲ ರೀ, ಅಕೌಂಟ್ ಅಂತೇಳಿ ಕರೆಯಂಗಿಲ್ಲ. ಸೊ ಅದು RP ಅಕೌಂಟಿಗೆ ನಾವು ಏನಂತ ಕರಿತೀವಿ? ಲೆಜ್ಜರ್ ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅಂತೇಳಿ ಕರಿತೀವಿ. ಈ RP ಅಕೌಂಟ್ ಸ್ಟಡಿ ಮಾಡಬೇಕಾದ್ರೆ ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಳಗೆ RP ಅಕೌಂಟ್ ನೀವು ಸ್ಟಡಿ ಮಾಡ್ಬೇಕಾದ್ರೆ ನಿಮಗೆ ಕಂಪಲ್ಸರಿ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಗೊತ್ತಿರಲೇಬೇಕು. ಇಸ್ ಮಸ್ಟ್ ಆ್ಯಂಡ್ ಶುಡ್. ಸರ್ ಇದು ಗೊತ್ತಿರಲಿಲ್ಲ, ಇದು ಮಾಡ್ಬೋದು ರೀ, ದಿಸ್ ಇಸ್ ಇದು ಈ RP ಅಕೌಂಟ್ ರೆವಿನ್ಯೂನೂ ಇರ್ತೈತಿ, ಕ್ಯಾಪಿಟಲ್ ಇರ್ತೈತಿ ಅಫ್ಕೋರ್ಸ್. ಆದರೆ ಇದ್ರೊಳಗೆ ಯಾವ ರೆವಿನ್ಯೂ ಅದಾವು, ಯಾವ ಕ್ಯಾಪಿಟಲ್ ಅದಾವು ಅನ್ನೋದು ಗೊತ್ತು ಇರಲಿಲ್ಲ ಅಂದ್ರೆ ನಿಮ್ಗೆ ಅಕೌಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸರ್ಟನ್ ಸ್ಟೂಡೆಂಟ್ಸ್ ಅಕೌಂಟಿಗೆ ತೊಗೊಬದ್ಲಿ ಬ್ಯಾಲೆನ್ಸ್ ಶೀಟ್ ತೊಗೊಂಡಿದ್ದ, ಬ್ಯಾಲೆನ್ಸ್ ಶೀಟ್ ತೊಗೋದು ಅಕೌಂಟಿಗೆ ತೊಗೊಂಡಿದ್ದ ಟ್ಯಾಲಿ ಆಗ್ಬೋದು ಬ್ಯಾಲೆನ್ಸ್ ಶೀಟ್. ಆದರೆ ದ ವೇ ಆಫ್ ಪ್ರೆಸೆಂಟೇಷನ್ ಇಸ್ ರಾಂಗ್. ನಾಳೆ ನೀವು ಮಾರ್ಕ್ಸ ಸಿಗಂಗಿಲ್ಲ, ಯಾಕಂದ್ರೆ ಸರ್ಪ್ಲಸ್ ಹೆಚ್ಚು ಕಡಿಮೆ ಇರ್ತೈತಿ. ಸೊ ಅದಕ್ಕಾಗಿ ದಯವಿಟ್ಟು ನೀವು RP ಅಕೌಂಟ್ ಬೇಕಾದ್ರೆ ಮೊಟ್ಟ ಮೊದಲಿಗೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಕ್ಯಾಪಿಟಲ್ ಯಾವ, ರೆವಿನ್ಯೂ. ಈಗಾಗಲೇ ನಾವು ಫಸ್ಟ್ ಇಯರ್ಗೆ ಫೈನಲ್ ಅಕೌಂಟ್ ಒಳಗೆ ನೋಡಿದ್ವಿ. ಆದರೂ ಕೂಡ ನಾನು ಈ ಹೊಸ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ನಾನು ಒಂಚೂರು ಪ್ರಥಮ ವರ್ಷದ ಈ ಕ್ಯಾಪಿಟಲ್ ಮತ್ತು ರೆವಿನ್ಯೂಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ನಾನಿಲ್ಲಿ RP ಅಕೌಂಟಿಗೆ ಬರ್ತೇನೆ ರೀ. ಸೊ ನೋಡಿರಿ, ಸೊ ಈಗಾಗಲೇ ನಾವು ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಅಂದ್ರೆ ಫಸ್ಟ್ ಪೆಲ್ಲ ನಮ್ಗೇನು ರೀ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ದೊಳಗೆ ಎರಡು ಪ್ರಕಾರದ ಐಟಮ್ಸ್ಗಳು ಇರ್ತವೆ, ಒಂದು ಕ್ಯಾಪಿಟಲ್, ಇನ್ನೊಂದು ರೆವಿನ್ಯೂ. ಸೊ ಫಸ್ಟ್ ನಾವು ವಾಟ್ ಯು ಮೀನ್ ಬೈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಯಾವುದಕ್ಕೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು? ಫಾರ್ ಎಕ್ಸಾಂಪಲ್, ನಿಮ್ಮದೊಂದು ಶಾಪ್ ಐತಿ. ಈ ಶಾಪ್ ಒಳಗೆ ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಒಂದು 5 ಟ್ರಾನ್ಸಾಕ್ಷನ್ ನಡೀತಾವ ಅಂತ ತಿಳ್ಕೊರಿ. ಮೊದಲನೇ ಟ್ರಾನ್ಸಾಕ್ಷನ್ ಬರ್ತೀರಿ, ಕಸ ಹೊಡಿತೀರಿ, ಉದಕಡಿ ಹಚ್ತೀರಿ, ನಂಬರ್ 1 ಟ್ರಾನ್ಸಾಕ್ಷನ್. ನಂಬರ್ 2 ಟ್ರಾನ್ಸಾಕ್ಷನ್
ಒಬ್ಬ ಗಿರಾಕಿ ಬರ್ತಾನೋ ಅವನು ಒಂದು 10 ರೂಪಾಯಿದು ಖರೀದಿ ಮಾಡ್ತಾನೆ. ನಂಬರ್ 3 ಟ್ರಾನ್ಸಾಕ್ಷನ್, ಮನೆಗೆ ಹೋಗ್ತೀರಿ, ಊಟ ಮಾಡ್ತೀರಿ, ಬರ್ತೀರಿ. ನಂಬರ್ 4 ಟ್ರಾನ್ಸಾಕ್ಷನ್, ಬ್ಯಾಂಕಿಗೆ ಹೋಗ್ತೀರಿ, ಅಮೌಂಟನ್ನು ಕಟ್ತೀರಿ, ಡಿಪಾಸಿಟ್ ಮಾಡ್ತೀರಿ, ಇಲ್ಲ ಬ್ಯಾಂಕ್ದಿಂದ ರಿಸೀಟ್ ಮಾಡ್ಕೋತೀರಿ. ನಂಬರ್ ಲಾಸ್ಟ್ ಕ್ಲೋಸ್ ಮಾಡಿ ಮನೆಗೆ ಹೋಗ್ತೀರಿ. ಹಂಗಾರೆ ಇಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವಕ್ಕೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತಂದ್ರೆ ದೋಸ್ ಆರ್ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ದಿ ಕನೆಕ್ಟಿಂಗ್ ಟು ದಿ ಎಕನಾಮಿಕ್ ರೆಕಾರ್ಡ್ಸ್, ಎಕನಾಮಿಕ್ ಇವೆಂಟ್ಸ್ ಆಗಿರ್ಬೇಕು. ಬಿ ಕೇರ್ಫುಲ್. ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್, ಆರ್ಥಿಕ ಮತ್ತು ಆರ್ಥಿಕೇತರ ಚಟುವಟಿಕೆಗಳಂತೇಳಿ ನೀವು ಓದಿದ್ರಿ ಫಸ್ಟ್ ಇಯರ್ ಒಳಗೆ. ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್ ಇವೆಂಟ್ಸ್ ಅಂತ. ಆರ್ಥಿಕ ಚಟುವಟಿಕೆಗಳಂದ್ರೆ ಯಾವುದನ್ನು ನೀವು ಪ್ರತಿಫಲನ ಅಪೇಕ್ಷಿಸ್ತೀರಿ ಅಥವಾ ಪ್ರತಿಫಲನ ಪಡಿತೀರಿ ಅದು ಎಕನಾಮಿಕ್ ಇವೆಂಟ್ಸ್. ಉದಾಹರಣೆಗೆ ನೀವು ಯಾರಿಗೊಬ್ಬರಿಗೆ ಹೆಲ್ಪ್ ಮಾಡಿ ಅದರಿಂದ ನೀವು ಕನ್ಸಿಡ್ರೇಷನ್ ಪಡೆದ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ರೋಡ್ ಐತಿ, ಒಬ್ಬ ಇಲ್ಲಿ ಬ್ಲೈಂಡ್ ಪರ್ಸನ್ ಅದನ್ನು, ಅವ್ನು ನೀವು ಈಚೆ ಕಡೆ ರೋಡ್ ದಾಟಿಸಿ ಅವನ ಕಡೆಯಿಂದ ಒಂದು 10 ರೂಪೀಸ್ ನೀವು ಇಸ್ಕೊಂಡ್ರಿ ಅಂದ್ರೆ ದಟ್ ಈಸ್ ಕಾಲ್ಡ್ ಎಕನಾಮಿಕ್ ಇವೆಂಟ್. ಅದ ನೀವು ಆ ಬ್ಲೈಂಡ್ ಪರ್ಸನ್ನ ರೋಡ್ ದಾಟಿಸಿ ಯಾವುದೇ ಪ್ರತಿಫಲನೆ ಇಸ್ಕೊಳ್ಳಿಲ್ಲ ಅಂದ್ರೆ ಅದು ನಾನ್ ಎಕನಾಮಿಕ್ ಇವೆಂಟ್ಸ್. ದಿಸ್ ಈಸ್ ದ ಥಿಂಗ್ಸ್. ಕ್ಲಿಯರ್ ಆತ್ರಿ? ಯಾವುದು ನಾವು ಪ್ರತಿಫಲನ ಪಡಿತೀವಿ ಅದು ಎಕನಾಮಿಕ್ ಇವೆಂಟ್ಸ್. ಯಾವ ಎಕನಾಮಿಕ್ಸ್ ಇವೆಂಟ್ಸ್ಲ ಅವೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಕಸ ಹೊಡೆದಾನಂದ್ರೆ ನಾಟ್ ಎ ಬಿಸ್ನೆಸ್. ಇಲ್ಲಿ ಆ್ಯಕ್ಟಿವಿಟೀಸ್ ಆಗೈತಿ, ಏನ ಬ್ಯಾಂಕಿಗೆ ಹೋಗಿ ಅಕೌಂಟ್ದಿಂದ ರಿಸಿಟ್ ಪೇಮೆಂಟ್ ಮಾಡ್ಯಾನ ಅಂದರೆ ಯಾವುದು ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಆಗ್ತಾವಲ್ಲ ಅವೆಲ್ಲ ಬಿಸ್ನೆಸ್. ಸರ್ ಮಾನಿಟರಿ ಟ್ರಾನ್ಸಾಕ್ಷನ್ ಅಂದ್ರೆ ನಂದು ಇನ್ನೊಂದು ತಲೆಯಾಗ ಬಂದೈತೆ ರೀ, ಏನು ರೀ ಸರ್, ನಾನು ನಮ್ಮ ದೋಸ್ತಿಗೆ ಒಂದು 10 ರೂಪಾಯಿ ಕೊಟ್ಟಿನಿ ರೀ, ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್? ನೋ, ದಟ್ ಈಸ್ ಎ ಪರ್ಸ್ನಲ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಒಳಗನ ಆಗ್ತಿರ್ಬೇಕ್ರಿ ಅವು ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಒಳಗನ ನಡೀತಿರ್ಬೇಕು. ಬಿಸ್ನೆಸ್ದ ಟ್ರಾನ್ಸಾಕ್ಷನ್ ಮನ್ಯಾಗ ಮಾಡಂಗಿಲ್ಲ, ಮನ್ಯಾಗಿಂತಂದು ಬಿಸ್ನೆಸ್ ಮಾಡಂಗಿಲ್ಲ. ಅದಕ್ಕೆ ದ ಎಂಟಿಟಿ, ಸಪ್ರೇಟ್ ಎಂಟಿಟಿ ಅಂತ ಹೇಳಿ ನಾವು ಕಲ್ತೀವಿ. ಬಿಸ್ನೆಸ್ ಎಂಟಿಟಿ ಒಳಗೆ ಸಪ್ರೇಟ್ ಎಂಟಿಟಿ ಅಂತಂದ್ರೆ ಮಾಲಕ ಬೇರೆ, ದ ಓನರ್ ಈಸ್ ಸಪ್ರೇಟ್ ಫ್ರಮ್ ದಿ ಎಂಟಿಟಿ. ಓನರ್ ತನ್ನ ಸ್ವಂತ ಖರ್ಚುಗಳನ್ನ ತಂದು ಬಿಸ್ನೆಸ್ ಒಳಗಿದ್ದಂಥ ಅಸೆಟ್ಸ್ಗಳನ್ನ ಸ್ವಂತ ಯೂಸ್ ಮಾಡೋಂಗಿಲ್ಲ. ದಿಸ್ ಈಸ್ ದ ಥಿಂಗ್ಸ್. ಅದನ್ನೆಲ್ಲ ನಾನು ಮತ್ತೆ ಡಿಸ್ಕಷನ್ ಮಾಡಿ. ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಏನು ಕ್ಲಿಯರ್ ಆತ್ರಿ? ಯಾವ ಬಿಸ್ನೆಸ್ಗೆ ಸಂಬಂಧಿತವೋ ಮಾನಿಟರಿ ಟ್ರಾನ್ಸಾಕ್ಷನ್ ಇರಬೇಕು, ಇಲ್ಲಿ ಯಾವುದೇ ಪರ್ಸ್ನಲ್ ಟ್ರಾನ್ಸಾಕ್ಷನ್ ಇರಬಾರ್ದು. ಇನ್ನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಒಳಗೆ ಸರ್ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಹೆಂಗೆ ಬೈಪರ್ಕೇಟ್ ಮಾಡ್ತಾರೆ ರೀ? ಯಾವ ಆಧಾರದ ಮೇಲೆ ಬೈಪರ್ಕೇಟ್ ಮಾಡ್ತಾರೆ? ಸಿಂಪಲ್ ಲಾಜಿಕ್ ಹೇಳ್ತೀನಿ ನೋಡ್ರಿ. ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಹೆಂಗೆ ಬೈಪರ್ಕೇಟ್ ಮಾಡ್ತಾರಂದ್ರೆ, ಯಾವ ಟ್ರಾನ್ಸಾಕ್ಷನ್ ಅಥವಾ ಯಾವ್ದು ಮಟೀರಿಯಲ್ ನೀವು ಖರೀದಿಯಾರ ಮಾಡಿರಿ, ಸೇಲರ ಮಾಡಿರಿ, ಆ ಮಟೀರಿಯಲ್ ಅಥವಾ ಗೂಡ್ಸ್ ಅಥವಾ ಅದೇನು ಐಟಮ್ಸ್ ಐತ್ರಲ್ಲ ಅದು ಯಾವತ್ತೂ ನಿಮ್ಮ ಬಿಸ್ನೆಸ್ ಒಳಗೆ ಪರ್ಮನೆಂಟ್ ಇನ್ ನೇಚರ್ದು ಇರಬೇಕು. ಸರ್ ಪರ್ಮನೆಂಟ್ ಇನ್ ನೇಚರ್ ಅಂದ್ರೆ ಏನು ಹೇಳ್ತೀನಿ ರೀ ಅದು. ಟೇಕ್ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಬಿಸ್ನೆಸ್ ಮ್ಯಾನ್ ಅದ. ಎ ಅನ್ನೋ ಬಿಸ್ನೆಸ್ ಮ್ಯಾನ ಒಂದು ಬಿಲ್ಡಿಂಗ್, ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಖರೀದಿ ಮಾಡ್ತಾನೆ. ಯಾಕೆ ಖರೀದಿ ಮಾಡ್ತಾನಂದ್ರೆ ಬಿಸ್ನೆಸ್ ನಡೆಸೋ ಸಂಬಂಧ. ಏನು ಹೇಳ್ರಿ, ನಾನು ಒಬ್ಬ ಏನು ವ್ಯಕ್ತಿ ಅದನು ಒಂದು ಬಿಸ್ನೆಸ್ ಅಥವಾ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಖರೀದಿ ಮಾಡ್ತಾನೋ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಖರೀದಿ ಮಾಡ್ತಾನೋ. ಉದ್ದೇಶ ಏನಪ್ಪ ಅಂತಂದ್ರೆ ಆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಒಳಗೆ ಬಿಸ್ನೆಸ್ ನಡೆಸೋ ಸಂಬಂಧ. ಯಾವುದು ನಾವು ಬಿಸ್ನೆಸ್ಸನ್ನು ನಡೆಸೋ ಸಂಬಂಧ ಎಕನಾಮಿಕ್ ರಿಸೋರ್ಸನ್ನು ಪ್ರೊಕ್ಯೂರ್ ಮಾಡೋ ಸಂಬಂಧ ಅಂದರೆ ಗಳಿಸೋ ಸಂಬಂಧ, ಆರ್ಥಿಕವಾಗಿ ಗಳಿಸೋ ಸಂಬಂಧ ನಮಗೆ ಹೆಲ್ಪ್ ಆಗ್ತಾವೆ ಇವು ಬಿಸ್ನೆಸ್ ಮಾಡೋಕೆ. ಮಷಿನರಿ ಇತ್ತು, ಮಷಿನರಿ ಗೂಡ್ಸನ್ನು ಫಿನಿಶ್ಡ್ ಗೂಡ್ಸನ್ನು ಮಾಡ್ತೈತಿ. ಯಾವುದು ನಮ್ಮನ್ನ ಎಕನಾಮಿಕ್ ರಿಸೋರ್ಸನ್ನು ಪ್ರೊಕ್ಯೂರ್ ಮಾಡ್ತಾವೋ, ಇಟ್ ಈಸ್ ಫೆಸಿಲೇಟೆಡ್ ಟು ದಿ ಬಿಸ್ನೆಸ್ ಇರ್ತಾವೋ, ಅವೆಲ್ಲ ಕ್ಯಾಪಿಟಲ್ ಇನ್ ನೇಚರ್. ಸರ್ ನಂಗೆ ತಿಳಿಲಿಲ್ಲ, ಡೋಂಟ್ ವರಿ. ನೋಡ್ರಿ, ನೀವು ಈಗ ಉದಾಹರಣೆ ನಾವು ರೈತರದ ಮಾತಾಡೋಣ. ಹೊಲ ತೊಗೊಂಡು ನಾನು 1 ಎಕರೆ. ಹೊಲ ಯಾಕೆ ತೊಗೊಂಡ್ರಿ 1 ಎಕರೆ? ಸರ್ ಬೆಳೆಯಾಕ್ರಿ. ಬೆಳೆ ಎದ್ರ ಸಂಬಂಧ? ಸರ್ ನಾಳೆ ಮಾರಾಕ್ರಿ.
ಮಾರಾಕ್ರಿ, ಮಾರಿಂದ ಏನು ಬರ್ತೈತಿ? ರೊಕ್ಕ ಬರ್ತಾವ್ರಿ, ಇನ್ಕಮ್ ಬರ್ತೈತಿ. ನೀವು ಇನ್ಕಮ್ ಬರ್ಬೇಕಂತ ಹೇಳಿ ಏನು ಅಸೆಟ್ ತೊಗೊಂಡಿರಲ್ಲ, ಇನ್ಕಮ್ ಬರೋ ಸಂಬಂಧ ಅಸೆಟ್ ತೊಗೊಂಡಿರಿ. ಆ ಅಸೆಟ್ಗಳು ನಾವು ಫಿಕ್ಸ್ಡ್ ಇನ್ ನೇಚರ್ ಅಂತ ಕರಿತೀವಿ, ಕ್ಯಾಪಿಟಲ್ ಇನ್ ನೇಚರ್ ಅಂತ ಕರಿತೀವಿ. ಅದ ಲ್ಯಾಂಡ್ ತೊಗೊಂಡು ಅದನ್ನ ಮಾರ್ತಿದ್ದ, ಅವ್ನ ಬಿಸ್ನೆಸ್ಸ ಮಾರೋದಿತ್ತು. ಫಾರ್ ಎಕ್ಸಾಂಪಲ್, ಈ ಕಾರ್ ಸೆಲ್ಲರ್ ಇರ್ತಾರೆ, ಕಾರ್ ಗಾಡಿ ಮಾಡಿ, ಕಾರ್ ಗಾಡಿ ಉತ್ಪಾದನೆ ಮಾಡಿ ಕಾರ್ ಗಾಡಿ ಸೇಲ್ ಮಾಡ್ತಾನೆ. ಆ ಕಾರ್ ಗಾಡಿ ಪರ್ಚೇಸ್ ಮಾಡ್ಯಾನಂತದ್ದು ಕ್ಯಾಪಿಟಲ್ ಅಲ್ಲ. ಯಾಕಂದ್ರೆ ಅವನ ಉದ್ದೇಶ ಏನೈತೆ, ಅದನ್ನು ಹೊಳ್ಳಿ ಮಾರೋ ಸಂಬಂಧ ಐತಿ. ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಯಾವ ಉದ್ದೇಶ ಐತಿ? ಹೊಳ್ಳಿ ಮಾರೋ ಉದ್ದೇಶ ಅಲ್ಲ, ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗೋ ಸಂಬಂಧ ನೀವು ತೊಗೊಂಡ್ರಿ. ಅದಕ್ಕಾಗಿ ಅವ್ನು ನಾವು ಕ್ಯಾಪಿಟಲ್ ಇನ್ ನೇಚರ್ ಅಂತ ಕರಿಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್, ಇದು ಯಾವತ್ತೂ ಡ್ಯೂರ್ಯಾಬಿಲಿಟಿ ಇರಬೇಕು, ಲೈಫ್ ಪೀರಿಯಡ್ ಜಾಸ್ತಿ ಇರಬೇಕು. ಸರ್ ಎಷ್ಟು ರೀ? ಮಿನಿಮಮ್ ಮೋರ್ ದೆನ್ 12 ಮಂತ್ಸ್ ಇರಬೇಕು. ಮೋರ್ ದೆನ್ 12 ಮಂತ್ಸ್ ಅವಕ್ಕೆ ನಾವು ಫಿಕ್ಸ್ಡ್ ಅಸೆಟ್ ಅಂತೇಳಿ ಕರಿತೀವಿ. ಅಂದ್ರೆ ನಾನ್ ರಿಕರಿಂಗ್, ಅಂದ್ರೆ ಪದೇ ಪದೇ ತೊಗೊಳಂಗಿಲ್ಲ. ಇವನು ಒಂದು ಸಲ ತೊಗೋತೀವಿ. ನಾನ್ ರಿಕರಿಂಗ್ ನೇಚರ್ ಇರಬೇಕು, ಪದೇ ಪದೇ ಆಗ್ತಿರಬಾರ್ದು ಬಿಸ್ನೆಸ್ ಒಳಗೆ, ತುಗೋದ ಮಾರೋದು ಆಗ್ತಿರಬಾರ್ದು. ಸೊ ಒಂದು ಸಲ ನಮ್ಮ ಬಿಸ್ನೆಸ್ ಒಳಗೆ ಬಂತಂದ್ರೆ ಮಿನಿಮಮ್ ಮೋರ್ ದೆನ್ 12 ಮಂತ್ಸ್ ಇರಬೇಕು. ಅದು ಎದ್ರ ಸಂಬಂಧ ಇರಬೇಕು? ಬಿಸ್ನೆಸ್ ಯೂಸ್ ಆಗ್ತಿರ್ಬೇಕು. ಈಗ ನಾಳೆ ನೀವು ಒಂದು ಮಟೀರಿಯಲ್, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಐತಿ, ತಂದೊಂದು ಡೆಸ್ಟರ್ ತರ್ತೀರಿ. ಆ ಡೆಸ್ಟರ್ ಸರ್ ನನ್ನ ಕಡೆ 5 ವರ್ಷ ಐತಿ, ಇದು ಫಿಕ್ಸ್ಡ್ ಅಸೆಟ್ ಅಂದ್ರೆ ನೋ. ಯಾಕಲ್ಲಪ್ಪ ಅಂತಂದ್ರೆ ಅದು ಡ್ಯೂರ್ಯಾಬಿಲಿಟಿ ಕಡಿಮೆ ಐತೆ, ನೀವು ಯೂಸ್ ಮಾಡೋದು ಲೇಟ್ ಮಾಡಿದೆ ಅಷ್ಟೆ. ಸೊ ಮಿನಿಮಮ್ ಅದರದ್ದು ವ್ಯಾಲ್ಯೂ ಇರಬೇಕು. ಈಗ ನಾಳೆ ಒಂದು ಸೂಜಿ ತರ್ತೀರಿ, ಸೂಜಿನೂ ಸರ್ ನನ್ನ ಅತ್ಯಾಕೆ 10 ವರ್ಷ ಆತ್ರಿ, ಇದು ಫಿಕ್ಸ್ಡ್ ಅಸೆಟ್ ಅನ್ಕಲಿ ನೋ. ಯಾಕಂದ್ರೆ ಅದು ನಿಮ್ಮ ಬಿಸ್ನೆಸ್ ಒಳಗೆ ಮೇಜರ್ ಎಕನಾಮಿಕ್ ಕ್ರಿಯೇಟಿವ್ ಇರಬೇಕು, ಅದ್ರದ್ದು ಎಕನಾಮಿಕ್ ಕ್ರಿಯೇಷನ್ ಇರಬೇಕು. ಹೇಳತ್ತಿದ ಅರ್ಥತ್ರಿ, ಯಾವತ್ತೋದೆ ಎಕನಾಮಿಕ್ ರಿಸೋರ್ಸನ್ನ ಜನ್ರೇಟ್ ಮಾಡ್ತದೆ. ಸೂಜಿ ತಂದೆ ಅದನ್ನು ಯೂಸ್ ಮಾಡ್ಬೋದು, ಎಷ್ಟ 1-2 ದಿವಸ ಯೂಸ್ ಮಾಡ್ಬೋದು. ಹೇಳಿ ನಿನಗೆ ಒಂದು ಸ್ಟಾಕ್ ಅಂತೇಳಿ ಅದನ್ನು ನೀವು ಟ್ರೀಟ್ ಮಾಡಬಾರ್ದು. ಇಲ್ಲಿ ಮೇಜರ್ ಒಂದು ತಲೆಯಾಗಿರಲಿ, ಫಿಕ್ಸ್ಡ್ ಅಸೆಟ್ಗಳನ್ನೆಲ್ಲ ನಾವು 100% ಏನು ಮಾಡಿಬಿಡ್ಬೇಕು ರೀ? ಕ್ಯಾಪಿಟಲ್ ಮಾಡಬೇಕು. ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಇವೇನು ಫರ್ನಿಚರ್ಸ್, ಮೋಟರ್ ಕಾರ್, ಇವೆಲ್ಲ 100% ಕ್ಯಾಪಿಟಲ್ ನೇಚರ್ ನಮ್ಮ ಬಿಸ್ನೆಸ್. ಅದ್ರ ಕಂಡೀಷನ್ ಅವು ನಮ್ಮ ಬಿಸ್ನೆಸ್ ಒಳಗೆ ಯೂಸ್ ಆಗ್ತಿರ್ಬೇಕು, ಅವ್ನು ಹೊಳ್ಳಿ ಮಾಡ್ತಿರ್ಬಾರ್ದು ಪದೇ ಪದೇ. ರಿಕರಿಂಗ್ ನೇಚರ್ ಇರಬಾರ್ದು, ನಾನ್ ರಿಕರಿಂಗ್ ನೇಚರ್ ಇರಬೇಕು. ಒಂದು ಸಲ ತಂದ್ರೆ ನಿಮ್ಮ ಬಿಸ್ನೆಸ್ ಒಳಗೆ ಇರ್ಬೇಕು ರೀ. ಕ್ಲಿಯರ್ ಆತ್ರಿ? ಇನ್ನು ರೆವಿನ್ಯೂಸ್ ಐಟಮ್ ಅಂತಂದ್ರೆ ಇಟ್ ಈಸ್ ಎ ರಿಕರಿಂಗ್ ಇನ್ ನೇಚರ್. ಪದೇ ಪದೇ ಆಗ್ತಿರ್ತಾವೆ ನಮ್ಮ ಬಿಸ್ನೆಸ್ ಒಳಗೆ, ಪದೇ ಪದೇ ಆಗ್ತಿರ್ತಾವೆ. ಫಾರ್ ಎಕ್ಸಾಂಪಲ್, ಈಗ ಮಂತ್ಲಿ ರೆಂಟ್ ಕಟ್ಟಬೇಕು, ಮಂತ್ಲಿ ಎಲೆಕ್ಟ್ರಿಸಿಟಿ ಕೊಡಬೇಕು, ಮಂತ್ಲಿ ಸ್ಯಾಲ್ರಿ ಕೊಡಬೇಕು. ದೀಸ್ ಆರ್ ದಿ ರಿಕರಿಂಗ್ ಇನ್ ನೇಚರ್. ಪದೇ ಪದೇ ಆಗ್ತಿರ್ತಾವಲ್ಲ, ಅವೆಲ್ಲ ರೆವಿನ್ಯೂ ಇನ್ ನೇಚರ್ ಅಂತೇಳಿ ಕರಿಬೇಕು. ಗೂಡ್ಸ್ ತರ್ತೀರಿ, ಮಾರ್ತೀರಿ, ರಿಕರಿಂಗ್ ಇನ್ ನೇಚರ್. ಅದು ಅಸೆಟ್ ತಂದು ಅಸೆಟ್ ಮಾರಂಗಿಲ್ಲ, ಅದಕ್ಕೆ ಕ್ಯಾಪಿಟಲ್ ಇನ್ ನೇಚರ್. ಕ್ಲಿಯರ್ ಆತ್ರಿ? ಮತ್ತು ಯಾವ ವಸ್ತುನ ತಂದು ನೀವು ಇಟ್ಕೊಂಡಿರ್ತಿರಲ್ಲ, ಅದ್ರ ಬೆನಿಫಿಟ್ ಮೋರ್ ದೆನ್ ಒನ್, ಅದನ್ನು ಹೇಳ್ತೀನಿ ರೀ ನೆಕ್ಸ್ಟ್ ಪಾಯಿಂಟ್ ನಾನು ಡಿಸ್ಕಷನ್ ಮಾಡಿದ್ನು. ಈಗ ಅದಕ್ಕಿಂತ ಪೈಲ ಇದು ಜನರಲಾಗಿ ಕನ್ಸೆಪ್ಟಾಗಿ ನೀವು ರೆವಿನ್ಯೂ ಅಂದ್ರೇನ, ಕ್ಯಾಪಿಟಲ್ ಅಂದ್ರೇನ, ರೆವಿನ್ಯೂ ಅಂದ್ರೇನ, ಇದು ಸಿಂಪಲ್ ಮೀನಿಂಗ್ಗಳು ತಗೊಳ್ಳಿ. ಇದಕ್ಕೆ ಇನ್ನೊಂದು ಮನೆ ನಾನು ಎಕ್ಸಾಂಪಲ್ ಕೊಟ್ಟೀನಿ, ಮತ್ತೊಂದು ಸಲ ಕೊಡ್ತೀನಿ ನೋಡಿರಿ. ಹೊಲ ತಂದ್ರಿ, ದಿಸ್ ಈಸ್ ಕ್ಯಾಪಿಟಲ್ ಇನ್ ನೇಚರ್. ಹೊಲದೊಳಗೆ ಬೋರ್ ಹಾಕ್ಸಿರಿ, ಬಾವಿ ಹಾಕ್ಸಿರಿ, ದಟ್ ಈಸ್ ಕ್ಯಾಪಿಟಲ್ ಇನ್ ನೇಚರ್. ಅದಕ್ಕೊಂದು ಮಷಿನ್ ಇದನ್ನು ತಂದು ಕುಣಿಸ್ರಿ, ಮೋಟ್ರ್ ತಂದು ಕುಣಿಸ್ರಿ, ಕ್ಯಾಪಿಟಲ್ ಇನ್ ನೇಚರ್. ಆ ಮಷೀನ್ ಡೀಸೆಲ್ ಹಾಕಕೈತ್ರಿ ದಿನ, ದಟ್ ಈಸ್ ಕಾಲ್ಡ್ ಎ ರೆವಿನ್ಯೂ ನೇಚರ್. ಆ ಮಷೀನಕ್ಕೆ ನೀವು ರಿಪೇರಿ ಮಾಡಿಸ್ರಿ, ರೆವಿನ್ಯೂ ಇನ್ ನೇಚರ್. ಆ ಮಷೀನ್ ಅಲ್ಟ್ರೇಷನ್ ಮಾಡಿಸ್ರಿ, ಸೇಮ್ ಕೆಪಾಸಿಟಿದು, ಮತ್ತು ಅವಾಗ ಕ್ಯಾಪಿಟಲ್ ಆಗ್ತದೆ, ಯಾಕಂದ್ರೆ ಪರ್ಮನೆಂಟ್ ಉಳಿತೈತದು. ಸೊ ಹೊಲದೊಳಗೆ ಕಸ ತೆಗಿಯೋಕೆ ರೊಕ್ಕ ಕೊಟ್ರಿ, ರೆವಿನ್ಯೂ ಇನ್ ನೇಚರ್. ಹೊಲದೊಳಗೆ ಬೀಜ ಹಾಕಿರಿ, ರೆವಿನ್ಯೂ ಇನ್ ನೇಚರ್. ಅದ್ರ ಮಾತ್ರ ಕ್ಯಾಪಿಟಲ್ ಇನ್ ನೇಚರ್. ಬಾವಿ ಮಾತ್ರ ಕ್ಯಾಪಿಟಲ್, ಯಾಕಂದರೆ ಇವು ನಮ್ಮ ಇದರಿಂದನೇ ಇವು ಉತ್ಪನ್ನಗಳಾಗ. ಸೊ ದಟ್ ಈಸ್ ಕಾಲ್ಡ್ ಎ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ನೇಚರ್. ಸೊ ಅದಕ್ಕೆ ನಾವು ಬಿಸ್ನೆಸ್ ಒಳಗೆ ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ, ಕ್ಯಾಪಿಟಲ್ ಮತ್ತು ರೆವಿನ್ಯೂ ಅಂತೇಳಿ ಮಾಡ್ತೀವಿ. ಇನ್ನು ಕ್ಯಾಪಿಟಲ್ ಒಳಗೆ ಮತ್ತೆ ಕ್ಯಾಪಿಟಲ್ ರಿಸೀಟ್ಸ್ ಬೇರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇರೆ. ಸರ್ ಮತ್ತು ಕ್ಯಾಪಿಟಲ್ ಒಳಗೆ ಎಕ್ಸ್ಪೆಂಡಿಚರ ರಿಸೀಟ್? ಹೌದು, ನಿಮ್ಮ ಬಿಸ್ನೆಸ್ ಒಳಗೆ ಬಂದಿತ್ತು, ದಟ್ ಈಸ್ ರಿಸೀಟ್ ಇನ್ ನೇಚರ್. ನೀವು ಬಿಸ್ನೆಸ್ದಿಂದ ಏನಾದರೂ ಖರೀದಿಸಿರಿ, ನಿಮ್ಮ ಬಿಸ್ನೆಸ್ಸಿಂದ ಹೋಗಿತ್ತು, ದಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಉದಾಹರಣೆ ತಗೋರಿ, ಎಕ್ಸಾಂಪಲ್ ನೋಡಿರಿ. ಕ್ಯಾಪಿಟಲ್ ರಿಸೀಟ್ಸ್ ನಿಮ್ಮ ಬಿಸ್ನೆಸ್ ಒಳಗೆ ಬಂದೈತಿ. ಒಂದು
100 ರೂಪಾಯಿ ಏನು ಮಾಡಿದ್ರಿ ನೀವು, ಲಾಂಗ್ ಟರ್ಮ್ ಲೋನ್ಸ್ ಅಂತ ತರ್ಕಿದ್ರಿ, ದೀರ್ಘಾವಧಿ ಸಾಲಗಳನ್ನು ತಂದಿರಿ. ಹಂಗಾರೆ ನೀವು ಏನಾಗ್ತದ ನಿಮ್ಗೆ ಲಯಬಿಲಿಟಿ, ಅದು ಸಾಲ ತಂದಿರಂದ್ರೆ ಲಯಬಿಲಿಟಿ ಲಾಂಗ್ ಟರ್ಮ್. ಈ 100 ರೂಪಾಯಿ ನಾ ಸಾಲ ಯಾಕೆ ತಂದಾನೆ ಅಂದ್ರೆ, ಆ 100 ರೂಪಾಯಿಲೇ ನಾನೊಂದು ಲ್ಯಾಂಡಿಂಗ್ ಖರೀದಿ ಮಾಡಕ್ಕೆ. ಏನು ಖರೀದಿ ಮಾಡಕ್ರಿ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ 100 ರೂಪಾಯಿ ಏನು ಬಂದೈತಲ್ಲ, ದಿಸ್ ಈಸ್ ಅ ರಿಸೀಟ್ ಇನ್ ನೇಚರ್. ಸೊ ಅದಕ್ಕಾಗಿ ಇದು ಕ್ಯಾಪಿಟಲ್ ರಿಸೀಟ್ಸ್ ಅಂತೇಳಿ ಕರೆದ್ವಿ. ಆ 100 ರೂಪಾಯಿ ಅಂತಂದ್ರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಖರೀದಿ ಮಾಡಲ್ಲ, ದಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೀವು ಖರ್ಚು ಮಾಡಿರಿ, ಬಿಸ್ನೆಸ್ ಕೊಳ್ಕೊಳಕ್ಕೆ ಖರ್ಚು ಮಾಡಿರಿ, ದಟ್ ಈಸ್ ಕ್ಯಾಪಿಟಲ್ ಇನ್ ನೇಚರ್. ಸೊ ಕ್ಯಾಪಿಟಲ್ ರಿಸೀಟ್ಸ್ ಇತ್ತು, ಬ್ಯಾಲೆನ್ಸ್ ಶೀಟ್ ಒಳಗೆ ಲಯಬಿಲಿಟಿ ಸೈಡ್ ತೋರಿಸ್ಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು, ಅಸೆಟ್ ಸೈಡ್ ತೋರಿಸ್ಬೇಕು. ಲಾಂಗ್ ಟರ್ಮ್ ಲೋನ್ಸ್ ಇತ್ತು, ಲಯಬಿಲಿಟಿ ಸೈಡ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್, ಮಷಿನರಿ, ವಾಟ್ ಎವರ್, ಅದು ನೀವು ಅಸೆಟ್ ಅಂತೇಳಿ ತೋರಿಸ್ಬೇಕು. ಯಾಕಂದ್ರೆ ಇಲ್ಲಿ ನೀವು RP ಅಕೌಂಟದಿಂದ IE ಅಕೌಂಟಿಗೆ ಜಂಪ್ ಆಗೋದು ಮುಂದೆ, ಅಲ್ಲಿಂದ ನಾವು ಅಲ್ಲಿ ಐಟಮ್ಸ್ಗಳನ್ನ IE ಅಕೌಂಟಿಗೆ ತೊಗೋತ ಮುಂದೆ ಕಂಪಲ್ಸರಿ ಏನು ಚೆಕ್ ಮಾಡ್ಕೋತ ಬರ್ಬೇಕಂದ್ರೆ, ಕ್ಯಾಪಿಟಲ್ ಯಾವುದೈತಿ, ರೆವಿನ್ಯೂ ಯಾವುದೈತಿ, ಅದು ಪಕ್ಕ ಗೊತ್ತಿತ್ತು 100%. ನೀವೇನು ಮಾಡ್ತೀರಿ, ಬಿಡಿಸ್ತೀರಿ. ಇನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಳಗೂ ಮತ್ತು ರೆವಿನ್ಯೂ ರಿಸೀಟ್ಸ, ಕ್ಯಾಪಿಟಲ್ ರಿಸೀಟ್ಸ. ರೆವಿನ್ಯೂ ರಿಸೀಟ್ಸ್ ಅಂದರೆ ಏನು ರೀ, ನಿಮ್ಮ ಬಿಸ್ನೆಸ್ ಒಳಗೆ ಬಂದಿತ್ತು. ಸೊ RP ಅಕೌಂಟ್ ಇರ್ತೈತಿ, ಕರೆಕ್ಟ್ ರೀ. ಸೊ RP ಅಕೌಂಟ್ ಒಳಗೆ ರಿಸೀಟ್ ಹತ್ತು ಬಂದಿರ್ತೈತಿ, ಏನಪ್ಪ, ಸಬ್ಸ್ಕ್ರಿಪ್ಷನ್ 10 ರೂಪಾಯಿ ಬಂದಿತ್ತು. ಸೊ ಹಂಗಾರೆ ಇದು ಏನಾಯ್ತು, ರೆವಿನ್ಯೂ ರಿಸೀಟ್ಸ್ ಹತ್ತು. ಅಂದರೆ IE ಅಕೌಂಟಿಗೆ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ, ಕ್ರೆಡಿಟ್ ಸೈಡ್ ಮಾಡ್ತೀರಿ, 10 ರೂಪಾಯಿ ಸಬ್ಸ್ಕ್ರಿಪ್ಷನ್. ಇನ್ನು ರೆವಿನ್ಯೂ ಪೇಮೆಂಟ್ಸ್ ಅಂದರೆ ಯಾವಪ್ಪ, ಫಾರ್ ಎಕ್ಸಾಂಪಲ್ ರೆಂಟ್ ಕೊಟ್ರಿ 10 ರೂಪಾಯಿ. ಸೊ ಏನಾತ್ರಿ ಇದು, ಪೇಮೆಂಟ್ ಆತಿಲ್ಲ ರೀ, ಎಂತ ಆದ್ರೆ ರೆವಿನ್ಯೂ. ಸೊ ಅದನ್ನು ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ಬೇಕು. ಅಂದರೆ ಇಲ್ಲಿ ಕ್ಯಾಪಿಟಲ್ ನೇಚರ್ ಇದ್ದು ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತಾವೆ, ರೆವಿನ್ಯೂ ನೇಚರ್ ಇದ್ದು IE ಅಕೌಂಟಿಗೆ ಬರ್ತಾವೆ. ಇನ್ನು ಕ್ಯಾಪಿಟಲ್ ರಿಸೀಟ್ಸ್ ಇತ್ತು ಎಲ್ರಿ, ಬ್ಯಾಲೆನ್ಸ್ ಶೀಟ್ ಒಳಗೆ ಲಯಬಿಲಿಟಿ ಸೈಡ್ ತೋರಿಸ್ಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ್ ಅಂತೇಳಿ ತೋರಿಸ್ಬೇಕು. ಇನ್ನು ರೆವಿನ್ಯೂ ರಿಸೀಟ್ಸ್ ಇತ್ತು IE ಅಕೌಂಟ್ಗೆ ಕ್ರೆಡಿಟ್ ಸೈಡ್ ತೋರಿಸ್ಬೇಕು, ಇನ್ಕಮ್ ಅಂತೇಳಿ. ರೆವಿನ್ಯೂ ಅಂತಂದ್ರೆ ಡೆಬಿಟ್ ಅಂತೇಳಿ ತೋರಿಸಿ ಅವನ್ನ ಎಕ್ಸ್ಪೆಂಡಿಚರ್ ಬುಕ್ ಮಾಡ್ಬೇಕು. ಇನ್ನೂ ಹೇಳ್ತೀನಿ ರೀ, ಇನ್ನೂ ಇದ್ರ ಬಗ್ಗೆ ಇನ್ನೂ ಚರ್ಚೆ ಸಾಕಷ್ಟು ಐತಿ. ಸೊ ಹಂಗಾರೆ ಮೊದಲು ನೀವು ಒಂದು 2-3 ಲೈನ್ ಬರ್ಕೊಂಡ್ರೆ ಚಲೋ ರೀ. ಬೇಕಾದ್ರೆ ಇದನ್ನು ನಾನು ನಿಮಗೆ ಇದನ್ನು ಫೋಟೋ ಹೊಡೆದು ಕಳಿಸ್ತೇನೆ, ಎಕ್ಸ್ಪ್ಲೇನೇಷನ್ ಮಾಡ್ತೇನೆ ರೀ. ಫಸ್ಟ್ ಕ್ಯಾಪಿಟಲ್ ರಿಸೀಟ್ಸ್ ಅಂದರೆ ಏನು, ಫಸ್ಟ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಒಳಗೆ ಕ್ಯಾಪಿಟಲ್ ರಿಸೀಟ್ಸ್ ಅಂದರೆ ಏನು. ನಂಬರ್ 1, ಇಟ್ ಈಸ್ ಎ ರಿಸಿಟ್ ಆನ್ ಅಕೌಂಟ್ ಆಫ್ ಕ್ಯಾಪಿಟಲ್ ಐಟಮ್ಸ್. ಕ್ಯಾಪಿಟಲ್ ಐಟಮ್ಸ್ದಿಂದ ಇರಬೇಕು, ವಿಚ್ ಇನ್ ಪದೇ ಪದೇ ಆಗ್ತಿರಬಾರ್ದು ಬಿಸ್ನೆಸ್ ಒಳಗೆ. ಸೊ ದೀಸ್ ಐಟಮ್ ಶೋನ್ ಎ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಕೆಳಗೆ ನಾನು ಬರ್ದೇನೆ ರೀ ಮತ್ತೆ. ಸೊ ಹಂಗಾರೆ ನಾವೀಗ ಸದ್ಯ ಸ್ಟಡಿ ಮಾಡತ್ತಿದ್ದು ಯಾವ್ದ, ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಅದರ್ ದೆನ್ ಆರ್ಗನೈಸೇಷನ್ ಇತ್ತಂದ್ರೆ ಮತ್ತೆ ಅಲ್ಲಿ ಚೇಂಜಸ್ ಆಗ್ತಾವೆ. ಬಟ್ ನಾವೀಗ ಸ್ಪೆಸಿಫಿಕಲಿ ನಾವು ಇದನ್ನು ಮಾಡತ್ತಂದ್ರೆ ಇದ್ರೊಳಗೆ ಯಾವ್ಯಾವಪ್ಪ. ಸೊ ಹಂಗಾರೆ ಕ್ಯಾಪಿಟಲ್ ರಿಸೀಟ್ಸ್ ಯಾವುದನ್ನ, ಮೊದಲೇದು ಲೈಫ್ ಫೀಸ್. ಸೊ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತಂದ್ರೆ ಏನು ರೀ, ಒಂದು ಸಲ ಒಬ್ಬ ವ್ಯಕ್ತಿ ತನ್ನ ಜೀವಂತ ಇರುವವರೆಗೆ ಒಂದು ಸಲ ಸಬ್ಸ್ಕ್ರಿಪ್ಷನ್ ಕೊಡ್ತಾನೆ, ಜೀವಮಾನ ಪರ್ಯಂತ. ಒಂದು ಸಲ ನಿಮ್ಗೆ ಸರ್ಟಿಫಿಕೇಟ್ ಹೆಂಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಕ್ತು, ನಮ್ದು ಎಂಡ್ ಮಟನು ಅದು ಉಳಿತು. ಹಂಗೆ ಒಂದು ಸಲ ಸಬ್ಸ್ಕ್ರಿಪ್ಷನ್ ಕೊಟ್ಟು ಆಗ್ತಾನೆ. ಇದು ರಿಕರಿಂಗ್ ಅಲ್ಲ, ಪದೇ ಪದೇ ಆಗಂಗಿಲ್ಲ ಬಿಸ್ನೆಸ್ ಒಳಗೆ. ಒಂದು ಸಲ ಕೊಟ್ಟು ಮೆಂಬರ್ ಆತಂದ್ರೆ ಇದನ್ನು ನಾವು ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಬೇಕು. ನಂಬರ್ 2, ಲಿಗ್ಯಾಸಸ್. ಈಗಾಗಲೇ ನಾನು ಹೇಳಿದೆ, ಲಿಗ್ಯಾಸಸ್ ಈಸ್ ಎ ಡೊನೇಷನ್. ಯಾರೀ ಡೋನರ್ ಇದ್ದವ ಕೊಡ್ತಾನು ಡೊನೇಷನ್ ಅಂತೇಳಿ. ಅವನ ಡೆತ್ ಆದ ನಂತರ ಅವನ ಮೃತ್ಯುಪತ್ರ ವಿಲ್ ಪ್ರಕಾರ, ಮೃತ್ಯುಪತ್ರ ಪ್ರಕಾರ ಅವ ಏನು ಮಾಡ್ತಾನೆ ರೀ, ಲಿಗ್ಯಾಸಸ್ ಅಂತೇಳಿ ಕೊಡ್ತಾನೆ. ಇನ್ನು ಗೌರ್ಮೆಂಟ್ ಗ್ರ್ಯಾಂಟ್ಸ್, ಸರ್ಕಾರದಿಂದ ಬಂದಂಥ ಅನುದಾನಗಳು. ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದ್ರೆ, ಗೋರ್ಮೆಂಟ್ ಗ್ರ್ಯಾಂಟ್ಸ್ ಒಳಗೆ ಮತ್ತು 2 ಪ್ರಕಾರದ ಗ್ರ್ಯಾಂಟ್ಸ್ ಅದಾವ್ರು. ಒಂದು ಸ್ಪೆಸಿಫಿಕ್ ಗ್ರ್ಯಾಂಟ್ ಐತೈತಿ, ಒಂದು ಜನರಲ್ ಗ್ರ್ಯಾಂಟ್ಸ್ ಐತೈತಿ. ಸೊ ಸ್ಪೆಸಿಫಿಕ್ ಗ್ರ್ಯಾಂಡ್ ಅಂತಂದ್ರೆ, ಈಗ ಸ್ಕೂಲ್ ಕಟ್ಟಕ್ಕೆ ಡೊನೇಟ್ ಮಾಡ್ರು, ಸ್ಕೂಲ್ ಕಟ್ಟಕ್ಕೆ, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಮಾಡ್ರು, ದಟ್ ಈಸ್ ಎ ಕ್ಯಾಪಿಟಲ್ ಇನ್ ನೇಚರ್.
ಅದರ್ ಗ್ರ್ಯಾಂಟ್ಸನ್ನು ಫಾರ್ ಜನರಲ್ ಪರ್ಪಸ್ ಕೊಟ್ಟಿದ್ದ, ಫಾರ್ ಎಕ್ಸಾಂಪಲ್ ಟೀಚರ್ ಪೇಮೆಂಟ ಇವನ್ನೆಲ್ಲ ಕೊಟ್ಟಿದ್ದ, ಅವೆಲ್ಲ ಏನಾಗ್ತಾವೆ ರೆವಿನ್ಯೂ. ಆದ್ರೆ ಇಲ್ಲಿ ಈ 99% ಗೋರ್ಮೆಂಟ್ ಗ್ರ್ಯಾಂಟ್ಸ್ ನೀವು ರೆವಿನ್ಯೂ ಅಂತೇಳಿ ಮಾಡಬೇಕು ಈಗ ಸದ್ಯ ಪ್ರೆಸೆಂಟ್ಲಿ. ಯಾಕಂತಂದ್ರೆ ಆಲ್ಮೋಸ್ಟ್ ಅವ್ರು ಹೇಳಿರ್ತಾರೆ ಎಕ್ಸಾಮ್ದಾಗ ಬರೀ ಗೋರ್ಮೆಂಟ್ ಗ್ರ್ಯಾಂಟ್ಸ್ ಅಷ್ಟಂದ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಿರಿ, ಅದು ಸ್ಪೆಸಿಫಿಕ್ ಅಂತ ಹೇಳಿದ್ದಂದ್ರೆ ಕ್ಯಾಪಿಟಲ್ ಐಟಮ್ಸ್ ಟ್ರೀಟ್ ಮಾಡಿರಿ. ಓಕೆ. ಇನ್ನು ನೆಕ್ಸ್ಟ್ ಡೊನೇಷನ್, ಅದ್ರೊಳಗೂ 2 ಪ್ರಕಾರ ಅದಾವ ಅಂತೇಳಿ. ಸ್ಪೆಸಿಫಿಕ್ ಇತ್ತಂದ್ರೆ ಇದು ಬೇಕಾದ್ರೆ ಇಲ್ಲಿ ಗೋರ್ಮೆಂಟ್ ಗ್ರ್ಯಾಂಟ್ ಸ್ಪೆಸಿಫಿಕ್ ಅಂತೇಳಿ ಬರ್ಕೊಂಬಿಡ್ರಿ. ಇದು ಐಟಮ್ಸ್ ಇರಲಿ, ಗೋರ್ಮೆಂಟ್ ಗ್ರ್ಯಾಂಟ್ಸ್ ಒಳಗೆ ಸ್ಪೆಸಿಫಿಕ್ ಬರ್ಕೋರಿ ಬ್ರ್ಯಾಕೆಟ್ನೆ. ಜನರಲ್ ಇತ್ತಂದ್ರೆ ನಾನು ಕೆಳಗೆ ತೊಗೊಂಡು. ಇನ್ನು ನೆಕ್ಸ್ಟ್ ಸ್ಪೆಸಿಫಿಕ್ ಫಂಡ್, ಏನಾದರೂ ಸ್ಪೆಸಿಫಿಕ್ ಫಂಡ್ ಬಂದಿತ್ತಂದರೆ ಎಂಡೋಮೆಂಟ್ ಫಂಡ್ ಅಂತೇಳಿ ಕೊಟ್ಟಿರ್ತಾರೆ. ಇದನ್ನು ಕೂಡ ದಾನನರ, ಇದು ಆ್ಯಕ್ಚುಲಿ ಇವೆಲ್ಲ ದಾನ ಅಂತೇಳಿ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಎಂಡೋಮೆಂಟ್ ಫಂಡ್ ಅಂತೇಳಿ ಕರಿತಿರ್ತೀವಿ. ನಾವು ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಅದ್ರ ಮ್ಯಾಗೂ ಏನು ಮಾಡ್ತಿರ್ತಾರೆ, ರೆವಿನ್ಯೂ ಮಾಡ್ತಿರ್ತಾರೆ. ಓಕೆ. ನೆಕ್ಸ್ಟ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಅಂದ್ರೆ ಫಿಕ್ಸ್ಡ್ ಅಸೆಟ್ ತಂದಿರೈತ್ರಿ, ತಂದು ಭಾಳ ವರ್ಷ ನಮ್ಮ ಕಡೆ ದುಡ್ದಿರ್ತೈತಿ, ಆ ನಂತರ ಅದನ್ನು ಏನು ಮಾಡ್ತೀರಿ ನೀವು ಸೇಲ್ ಮಾಡ್ತೀರಿ, ಅದಕ್ಕೆ ನಾವು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಇನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳ್ರಿ. ಸೊ ಹೂಡಿಕೆಗಳನ್ನ ಸೇಲ್ ಮಾಡಿರಂದ್ರೆ. ಪ್ರೈಸ್ ರಿಶೂಡ್ ಫ್ರಮ್ ಲಾಟ್ರಿದಿಂದ ಬಂದಿತ್ತು ಪ್ರೈಸ್ ಅಮೌಂಟ, ಅದು ಬಲ್ಕ್ ಆಗಿ ಬಂದಿತ್ತಂದ್ರೆ ಕ್ಯಾಪಿಟಲ್ ತೊಗೋಬೇಕು. ಆ್ಯಕ್ಚುಲಿ ಇದು ನಾರ್ಮಲಿ ಪ್ರೈಸ್ ಅಮೌಂಟ್ ಎಲ್ಲ ಇವು ರೆವಿನ್ಯೂನ ಆಗ್ತಿರ್ತಾವೆ. ಸೊ ದೊಡ್ಡ ಅಮೌಂಟ್ ಇದ್ರೆ ಅಷ್ಟೇ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಲೋನ್ ಟೇಕನ್ ಫ್ರಮ್ ಬ್ಯಾಂಕ್, ಇದು ಎಂಥದಪ್ಪ ಅಂದ್ರೆ ಲಾಂಗ್ ಟರ್ಮ್ ಲೋನ್ಸ್. ಅದೇ ಥರ ಇಂಟ್ರೆಸ್ಟ್, ಡಿವಿಡೆಂಡ್ ಆರ್ ಸ್ಪೆಸಿಫಿಕ್ ಫಂಡ್ ಇವು ಇತ್ತಂದ್ರೆ ಇದು ಕೂಡ ನಾವು ಏನ್ರಿ, ಅದು ಇಂಟ್ರೆಸ್ಟ್ ಡಿವಿಡೆಂಡ್ ಎದ್ರ ಮ್ಯಾಗ ಅಂದ್ರೆ ಸ್ಪೆಸಿಫಿಕ್ ಫಂಡ್ ಇನ್ವೆಸ್ಟ್ಮೆಂಟ್ ಮ್ಯಾಗ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮ್ಯಾಗ ಇತ್ತಂದ್ರೆ ಅಷ್ಟೇ ತೊಗೋಬೇಕು. ಇಲ್ಲಾಂದರೆ 99% ಎಲ್ಲ ರೆವಿನ್ಯೂನ ಆಗ್ತಿರ್ತೈತಿ. ಐಟಮ್ಸ್ಗಳನ್ನ ನಾನು ಯಾಕೆ ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಮಾಡೀನಿ ಅಂದರೆ CA ಲೆವೆಲ್ದಾಗ ಈ ಥರ ಇರ್ತೈತಿ, ಅಲ್ಲಿ ಮುದ್ದಮ್ ಈ ಥರನ ಕೊಟ್ಟಿರ್ತಾವೆ ನಾವು. ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಈಸಿ ಆಗಲಿ ಅಂಥೇಳಿ ನಾನು ಇಲ್ಲಿ ಗೋರ್ಮೆಂಟ್ ಗ್ರ್ಯಾಂಟ್ಸ್ನ ಯಾಕೆ ತೆಗೆದಪ್ಪ ಅಂತಂದರೆ, ಇಲ್ಲಿ ನಿಮಗೆ ಈ ಲೆವೆಲ್ದಾಗ PUC ಲೆವೆಲ್ದಾಗ ಡೈರೆಕ್ಟ್ ರೆವಿನ್ಯೂನ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ಪ್ರೈಸ್ ರಿಶೂಡ್ ಫ್ರಮ್ ಲಾಟ್ರಿ ಡೈರೆಕ್ಟ್ ರೆವಿನ್ಯೂನ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ಇಂಟ್ರೆಸ್ಟ್ ಡಿವಿಡೆಂಡ್ ಡೈರೆಕ್ಟ್ ರೆವಿನ್ಯೂ ಅಂತ ಇರ್ತೈತೆ. ಬಟ್ ಜನರಲ್ ಐಡಿಯಾ ನಿಮ್ಗೆ ಎರಡೂ ಕಡೆಯಿಂದ ಇರಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಇದನ್ನು ಪ್ರೆಸೆಂಟೇಷನ್ ಮಾಡೀನಿ. ಅದೇ ಥರ ಇನ್ನು ಇಲ್ಲಿ ನೋಡಿರಿ, ದೀಸ್ ಐಟಮ್ ಶುಡ್ ಬಿ ಶೋನ್ ಅಂಡರ್ ದ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಇದನ್ನು ಎಲ್ಲಿ ತೋರಿಸ್ಬೇಕು ನಾವು, ಲಯಬಿಲಿಟಿ ಸೈಡ್ ಒಳಗೆ ಲಯಬಿಲಿಟಿ ಸೈಡನ್ನು ತೋರಿಸ್ಬೇಕು. ಯಾವ ರೀ, ಕ್ಯಾಪಿಟಲ್ ಇನ್ ನೇಚರ್ ಇತ್ತಂದ್ರೆ. ಅದೇ ಥರ ರೆವಿನ್ಯೂ ನೇಚರ್ಸ್ ಅಂದರೆ ಏನು ಕೊಟ್ಟಾನು, ಇಟ್ ಈಸ್ ಎ ರಿಸೀಟ್. ರಿಸೀಟ್ ನಾ ಹೇಳತ್ತಿದ್ದೆ ಕ್ಯಾಪಿಟಲ್ ರಿಸೀಟ್, ರೆವಿನ್ಯೂ ರಿಸೀಟ್. ನೆಕ್ಸ್ಟ್ ಹೋಗಿ ಏನಾಯ್ತು ನಾನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಐತ್ರಿ. ಸೊ ರೆವಿನ್ಯೂ ರಿಸೀಟ್ಸ್. ಇನ್ನು ರೆವಿನ್ಯೂ ರಿಸೀಟ್ಸ್ ಯಾವ, ದೀಸ್ ಆರ್ ದಿ ರಿಸೀಟ್ಸ್, ಇವು ಕೂಡ ರಿಸೀಟ್ಸ ವಿಚ್ ಈಸ್ ಇನ್ ರೆಗ್ಯುಲರ್ ನೇಚರ್. ಇದು ನಾನ್ ರೆಗ್ಯುಲರ್ ನೇಚರ, ಇದು ನಾಟ್ ಇನ್ ರೆಗ್ಯುಲರ್ ನೇಚರ, ಇದೇನೈತಿ ಇನ್ ರೆಗ್ಯುಲರ್ ನೇಚರ್. ಅದಕ್ಕೆ ಎಕ್ಸಾಂಪಲ್ ಯಾವ ಕೊಟ್ಟನಪ್ಪ ಅಂದ್ರೆ ಎಂಟ್ರನ್ಸ್ ಫೀಸ್, ಆನಂತರ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫ್ರಮ್ ಮೆಂಬರ್ಸ್, ಆನಂತರ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಇವನ್ನೆಲ್ಲ ಕೊಟ್ಟನ್ರಿ. ಸೊ ಎಂಟ್ರನ್ಸ್ ಫೀಸ್, ಸಬ್ಸ್ಕ್ರಿಪ್ಷನ್ ಫ್ರಮ್ ಮೆಂಬರ್. ಸಬ್ಸ್ಕ್ರಿಪ್ಷನ್ ಅಂತಂದರೆ ಇದು ಮೇಜರ್ ಐಟಮ್ ನಿಮಗೆ ಈಗ ಸದ್ಯ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್. ಇಲ್ಲಿ ಎಂಟ್ರನ್ಸ್ ಫೀಸ್ ಬಗ್ಗೆ ಮತ್ತು ನಾನು ಇಲ್ಲಿ ಸ್ವಲ್ಪ ನಿಮಗೆ ಹೇಳ್ತೇನೆ ರೀ. ಎಂಟ್ರನ್ಸ್ ಫೀಸ್ ಬಗ್ಗೆ ಸ್ವಲ್ಪ ಇಲ್ಲಿ ನೋಟ್ ಐತಿ. ಎಜುಕೇಷ್ನಲ್ ಟ್ರಸ್ಟ್ ಇವೆಲ್ಲ ಇದ್ದು ಅಂದ್ರೆ ನಾವು ಎಜುಕೇಷ್ನಲ್ ಟ್ರಸ್ಟ್ ಇತ್ತು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಅದರ್ ದೆನ್ ಎಜುಕೇಷ್ನಲ್ ಟ್ರಸ್ಟ್ ಇತ್ತು ಅದನ್ನು ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಆದರೆ ನಿಮ್ಮ ಎಕ್ಸಾಮ್ದಾಗ ಎಂಟ್ರನ್ಸ್ ಫೀಸನ್ನು ಯಾವ ಇನ್ಸ್ಟಿಟ್ಯೂಷನ್ ಐತಲ್ಲ ಅದ್ರ ಮ್ಯಾಗ ಬಿಡಿಸ್ಬೇಕು ನೀವು. ಕಾಲೇಜ್ ಇವನು ಎಜುಕೇಷನಲ್ ಟ್ರಸ್ಟ್ ಕೊಟ್ಟಿದ್ದ ಅಲ್ಲಿ ಡೈರೆಕ್ಟ್ಲಿ ನೀವು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಅದು ಏನು ಅನ್ನೋದು ಇಲ್ಲಿ ನೋಟ್ ಕೊಟ್ಟ ಪೇಜ್ ವೈಸ್ ನಾನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ ರೀ. ನೆಕ್ಸ್ಟ್ ಇನ್ನು ನಾರ್ಮಲಿ ಸಬ್ಸ್ಕ್ರಿಪ್ಷನ್, ಸ್ಪೆಸಿಫಿಕ್ ಸಬ್ಸ್ಕ್ರಿಪ್ಷನ್ ಇತ್ತಂದ್ರೆ ಬರಂಗಿಲ್ಲ, ಮತ್ತು ಬರೀ ಸಬ್ಸ್ಕ್ರಿಪ್ಷನ್ ಅಷ್ಟೇ ಕೊಟ್ಟಿದ್ದಂದ್ರೆ ರೆವಿನ್ಯೂ ನೇಚರ್. ಇನ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ, ಆನಂತರ ನೆಕ್ಸ್ಟ್ ರೀ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ರೀ, ಪ್ರೊಸೀಡಿಂಗ್ ಫ್ರಮ್ ಚಾರಿಟಿ ಶೋ, ಡ್ರಾಮಾಸ. ಮೊನ್ನೆ
ಇಲ್ಲಿ ಹೇಳಿನ್ರಲ್ಲ ನಿಮಗೆ ಏನು ಹೇಳಿದ್ನಿ ನಾನು ಇಲ್ಲಿ ಮೀನಿಂಗ್ ಒಳಗೆ ಒಂದು ಹೇಳಿನಿ ನೋಡ್ರಿ ಏನಂತಾಳೆ ಇಲ್ಲಿ ಮೀನಿಂಗ್ ಒಳಗೆ ಒಂದು ಡಿಸ್ಕಷನ್ ಮಾಡಿದ್ರು ನಾವು ರಿಕ್ರಿಯೇಷನ್ ಅಂದ್ರೆ ಏನು ಇಲ್ಲಿ ರಿಕ್ರಿಯೇಷನ್ ಅಂತೈತೆ ನೋಡ್ರಿ ಈ ರಿಕ್ರಿಯೇಷನ್ ಅಂದ್ರೆ ರೀ ಈ ಮನೋರಂಜನಾ ಕೆಲವೊಂದಿಷ್ಟು ಸಂಸ್ಥೆಗಳು ಮನೋರಂಜನೆ ಅಂತಂದ್ರೆ ಏನು ರೀ ಅದ್ರ ಉದ್ದೇಶ ಅವೇರ್ನೆಸ್ ಮಾಡೋದು ಸೋಷಿಯಲ್ ಅವೇರ್ನೆಸ್ ಈ ಫಾರ್ ಎಕ್ಸಾಂಪಲ್ ಕೋವಿಡ್-19 ಬಂದ ಈ ಬಗ್ಗೆ ಒಂದು ಡ್ರಾಮಾ ಮಾಡಿ ತೋರಿಸೋದು ಅಲ್ಲಿಂದ ಸ್ವಲ್ಪ ಚಾರ್ಜ್ ಮಾಡಿರ್ತಾರೆ ಅವ್ರು ಈಗ ₹1 10 ಪೈಸೆ ಇಷ್ಟು ಅವ್ರ ಟಿಕೆಟ್ ಚಾರ್ಜ್ ಇರ್ತದೆ ನಾರ್ಮಲಿ ಅಂಥ ಪ್ರೊಸೀಡ್ಸ್ ಆಗಿದ್ದು ಪ್ರೊಸೀಡ್ಸ್ ಅಂದರೆ ಸೇಲ್ ಇಲ್ಲಿ ಚಾರಿಟಿ ಶೋಸ್ ಅಂದ್ರೆ ಈಗ ಕೆಲವೊಂದು ಡ್ರಾಮಾ ಮಾಡಿ ತೋರಿಸಿ ಯಾವುದೋ ಒಂದು ಭೀಕರ ಕಾಯಿಲೆ ಬಂದಿರ್ತೈತಿ ಭಾರತದೊಳಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ಸೋಕೆ ಅವರ ಶೋಗಳು ಮಾಡ್ತಿರ್ತಾರೆ ಡ್ರಾಮಾಗಳು ಮಾಡ್ತಿರ್ತಾರೆ ಅದರಿಂದ ಏನಾದರೂ ಬಂದಿತ್ತಂದ್ರೆ ಆದಾಯ ಸ್ವಲ್ಪ ನಾಮಿನಲ್ ಇರ್ತೈತೆ ರೀ ಇದು ಇವ್ರ ಬಿಸ್ನೆಸ್ ಇದ್ರ ಸಂಬಂಧ ಅಲ್ಲ ನಾಮಿನಲ್ ಅಗದಿ ₹10 ₹5 ಇರ್ತೈತಿ ಅದನ್ನು ಕೂಡ ನಾವು ಇನ್ಕಮ್ ಅಂತೇಳಿ ತೋರಿಸ್ಬೇಕು ಇನ್ನು ಲಾಕರ್ ರೆಂಟ್ ಈ ಲಾಕರ್ ರೆಂಟ್ ಇದು ಇನ್ಕಮ್ ಇದು ನಮ್ಗೆ ರೆಂಟ್ ಅಂದ ತಕ್ಷಣ ಭಾಳ ಮಂದಿ ಕನ್ಫ್ಯೂಸ್ ಆಗ್ತಾರೆ ಸರ್ ರೆಂಟ್ ಅಂದ್ರೆ ಮತ್ತು ಇದು ಎಕ್ಸ್ಪೆನ್ಸಸ್ ಅಲ್ಲ ಅಂತಾರೆ ಇದು ಲಾಕರ್ ರೆಂಟ್ ನೀವು ರೆಂಟ್ ಕೊಡತ್ತಿಲ್ಲ ಇದನ್ನು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಅಥವಾ ನಿಮ್ಮ ಏನು ಆರ್ಗನೈಸೇಷನ್ ಐತಿರಲ್ಲ ಅದಕ್ಕೆ ಇನ್ಕಮ್ ಬರತೈತಿ ಈಗ ಲಾಕರ್ ರೆಂಟ್ ಅಂದ್ರೆ ನಾ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ ನಾವು ಕೋಟ್ಯಾಧೀಶ್ವ ಭಾಳ ಕೋಟ್ಯಾಧೀಶ ಇರ್ತಾರೆ ರೀ ಅವ್ನಿಗೆ ಒಬ್ಬ ಮಗ ಇರ್ತಾನೆ ಆ ಮಗ ಇವು ಕೋಟ್ಯಾಧೀಶ್ವರ ಡೆತ್ ಆಗಿಬಿಡ್ತಾನು ಮಗ ಇದ್ದವ ಎಲ್ಲ ಪ್ರಾಪರ್ಟಿನೂ ಮಗಗೆ ಹೆಸರಿಗೆ ಹೋಗ್ಬೇಕಾಗ್ತಿತ್ತು ಬಟ್ ಈ ಮಗನ ವಯಸ್ಸು 7 ಇಯರ್ಸ್ ಇರ್ತೈತಿ ಮೈನರ್ ಅದನ್ನು ಬಿಲೋ ಅದನ್ನು ಸೊ ಈ ಬಿಲೋದನ್ನ ಅಂತಲೇ ಇವನ ಆಸ್ತಿ ಪ್ರಾಪರ್ಟಿಗೆ ಯಾರು ಅಧಿಕಾರಸ್ಥರು ಅಂತ ಅವ್ನ ಮಗ ಸೊ ಅವ್ನು 18 ವರ್ಷ ಬರೋ ಮಟನು ತನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತನ್ನ ಎಲ್ಲ ಜವಾಬ್ದಾರಿಗಳನ್ನು ಒಂದು ಟ್ರಸ್ಟಿಗೆ ಕೊಟ್ಟಿರ್ತಾರೆ ನಮ್ಮ ದೇಶದೊಳಗೆ ಭಾಳ ಅದಾವಂಥವು ಆ ಟ್ರಸ್ಟಿಗೆ ಕೊಟ್ಟಿರ್ತಾರೆ ಅಂದ್ರೆ ಆ ಟ್ರಸ್ಟ್ ಆ್ಯಸ್ ಪರ್ ಕೋರ್ಟ್ ಪ್ರಕಾರ ನ್ಯಾಯಾಲಯದ ಪ್ರಕಾರ ಆ ಟ್ರಸ್ಟ್ ಇದ್ದಿದ್ದು ಇವನ್ನೆಲ್ಲ ಟೇಕ್ ಕೇರ್ ಮಾಡಿ 18 ಇಯರ್ಸ್ ಆದ ಕೂಡಲೇ ಆ ಡಾಕ್ಯುಮೆಂಟ್ಸ್ ಎಲ್ಲ ಇವ್ನಿಗೆ ಹ್ಯಾಂಡ್ ಓವರ್ ಮಾಡ್ತೈತಿ ಆ ಟೈಮ್ದಾಗ ಸ್ವಲ್ಪ ಚಾರ್ಜಸ್ ಮಾಡ್ತೈತಿ ಲಾಕರ್ ರೆಂಟ್ ಅಂತೇಳಿ ಕರಿತೀವಿ ಲಾಕರ್ ಅಂದ್ರೆ ಏನು ರೀ ನಮ್ಮ ಸೆಕ್ಯೂರಿಟಿಗಳು ನಮ್ಮ ಭದ್ರತೆಗಳು ನಮ್ಮ ವ್ಯಾಲ್ಯೂಬಲ್ ಏನು ಗೋಲ್ಡ್ ಆಗಿರ್ಬೋದು ವ್ಯಾಲ್ಯೂಬಲ್ ಐಟಮ್ಸ್ಗಳು ನಾವು ಹೋಗಿ ಏನು ಮಾಡ್ತೀವಿ ರೀ ಲಾಕರ್ ಒಳಗೆ ಇಡ್ತು ಅದಕ್ಕೆ ನಾವು ಲಾಕರ್ ರೆಂಟ್ ಅಂತೇಳಿ ಕರಿತೀವಿ ಇದು ಇನ್ಕಮ್ ನೇಚರ್ ಇದು ಯಾಕಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಅದ್ರ ಸಂಬಂಧನ ಇವತ್ತು ಟ್ರಸ್ಟ್ಗಳದಾವು ಚಾರಿಟೇಬಲ್ ಕೆಲವೊಂದು ಟ್ರಸ್ಟ್ಗಳು ಇಂಥದ ಇದನ್ನು ಮಾಡ್ತಿರ್ತಾರೆ ಅವ್ರು ಆ್ಯಕ್ಟಿವಿಟೀಸ್ಗಳು ಮಾಡ್ತಿರ್ತಾರೆ ಇನ್ನು ನೆಕ್ಸ್ಟ್ ಸೇಲ್ ಅಪ್ ಸ್ಕ್ರ್ಯಾಪ್ ಅಂತಂದ್ರೆ ಏನು ರೀ ಇದನ್ನು ಮೋಡ್ಕಾರಿ ನಿಮ್ಮ ಬಿಸ್ನೆಸ್ ಒಳಗೆ ಏನಾದರೂ ಉಳ್ದಿರ್ತೈತ್ರಲ್ಲ ಅಂಥದ್ದು ಇಂಥದ್ದು ಸ್ಕ್ರ್ಯಾಪ್ ಅದನ್ನು ಮಾಡೋದು ಇನ್ನು ಮಿಸ್ಲೇನಿಯಸ್ ರಿಸಿಟ್ಸ್ ಅಂದ್ರೆ ಏನು ರೀ ಈ ಥರ ರಿಸಿಟ್ಸ್ಗಳು ಅವು ಕೂಡ ಕೆಲವೊಂದಿಷ್ಟು ನಿಮ್ಗೆ ಏನು ಮಾಡ್ತಾವ್ರಿ ಬರ್ತಾವೆ ಸೊ ಇಲ್ಲಿ ತನಕ ನೀವು ರೆವಿನ್ಯೂ ರಿಸಿಟ್ಸ ಮತ್ತು ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ಐಡಿಯಾ ಸಿಕ್ತ್ರಿ ಸೊ ಇದ್ರೊಳಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ನನ್ನ ಜೊತೆ ನೀವು ಕ್ಲಾರಿಫೈ ಮಾಡಬೇಕು ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ನು ಬ್ಯಾಲೆನ್ಸ್ ಇಟ್ಟು ಹೊಂಟು ನಾವು ಸೊ ಈಗಾಗಲೇ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ರೀ ಏನು ಕ್ಯಾಪಿಟಲ್ ಒಳಗೆ ಕ್ಯಾಪಿಟಲ್ ರಿಸಿಟ್ಸ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಳಗೆ ರೆವಿನ್ಯೂ ರಿಸಿಟ್ಸ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ ದೀಸ್ ಆರ್ ದಿ ಎಕ್ಸ್ಪೆಂಡಿಚರ್ ಹೂಸ್ ಬೆನಿಫಿಟ್ ಇಸ್ ಮೋರ್ ದರ್ ನಾ ಹೇಳಿದೆನ್ರಾಗ 12 ಮಂತ್ಸ್ಗಿಂತ ಅದು ಇತ್ತು ನಮ್ಮ ಬಿಸ್ನೆಸ್ ಒಳಗೆ ಅದರಿಂದ ಬೆನಿಫಿಟ್ ಆಗಕ್ಕೈತಂದ್ರೆ ಅವೆಲ್ಲ ನಾವು ಕ್ಯಾಪಿಟಲ್ ಏನು ರೀ ಎಕ್ಸ್ಪೆಂಡಿಚರ್ ಅಂತ ಕರಿತು ದೇ ಆರ್ ನಾಟ್ ಇನ್ ಎ ರಿಕರಿಂಗ್ ನೇಚರ್ ಪದೇ ಪದೇ ಬಿಸ್ನೆಸ್ ಒಳಗೆ ಏನಾಗ್ತಿರಬಾರ್ದ್ರವ ಎಕ್ಸ್ಪೆಂಡಿಚರ್ಗಳು ಆಗ್ತಿರಬಾರ್ದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಲ್ಯಾಂಡ್ ಬಿಲ್ಡಿಂಗ್ ಮಷಿನರಿ ಫರ್ನಿಚರ್ ವೆಹಿಕಲ್ಸ್ ಎಕ್ಸೆಟ್ರಾ ಅದಾವ್ರಿ ಅವನ್ನೆಲ್ಲ ನಾನು ಮುಂದೆ ನಿಮ್ಮ ಆ್ಯಸ್ ಪರ್ RP ಅಕೌಂಟ್ ಪ್ರಕಾರ ನಾನು RP ಅಕೌಂಟನ್ನು ಯಾವ ಥರ ನಿಮಗೆ ಹಾಕಿ ತೋರಿಸ್ತೇನಪ್ಪ ಅಂದ್ರೆ ಹೇಳ್ತೀನಿ ರೀ ಯಾವ ಥರ ನಿಮಗೆ ಬಿಡ್ಸಕ್ಕೆ ಹೇಳ್ತೀನಪ್ಪ ಅಂದ್ರೆ RP ಅಕೌಂಟಲ್ಲಿ ಫಸ್ಟ್ ಏನು ತೋರಿಸೋದ್ರಿ ಕ್ಯಾಪಿಟಲ್ ರಿಸಿಟ್ಸ್ಗಳು ತೋರಿಸೋದು ನಿಮಗೆ ಯಾಕೆ ನಾ ಇವನ್ನ ಹೇಳತ್ತೀನಿ ಅಂದ್ರೆ RP ಅಕೌಂಟ್ ಡೈರೆಕ್ಟ್ ಯಾಕೆ ಬರ್ಸೋಲ್ಲ ಅಂದ್ರೆ ಈಗ RP ಅಕೌಂಟ್ ಒಳಗೆ ಹಿಂಗೆ ಮಾಡ್ಕೊ ತೊಗೊಂಡ್ರು ನಾವು ಕ್ಯಾಪಿಟಲ್ ರಿಸಿಟ್ಸ್ ಯಾವ್ಯಾವ ರೆವಿನ್ಯೂ ರಿಸಿಟ್ಸ್ ಯಾವ್ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ್ಯಾವ ರೆವಿನ್ಯೂ
ಎಕ್ಸ್ಪೆನ್ಸಸ್ ಯಾವ್ಯಾವ ಹಿಂಗೆ ಒನ್ ಬೈ ಒನ್ ಬರೋದ್ರಿಂದ ನಮ್ದಂಗೆ ಈಸಿ ಆಗ್ತೈತಿ. ಅಂದರೆ ಆರ್ ಪಿ ಅಕೌಂಟ್ನಾಗ ನಾ ಯಾವ್ದು ಐಟಮ್ಸ್ ಎಲ್ಲಿ ತೊಗೋಬೇಕು, ಬ್ಯಾಂಕ್ ಕಳಿಸ್ಬೇಕು, ಏನು ಪಿ ಐತ್ರಿ ಈ ಅಕೌಂಟಿಗೆ ಕಳಿಸ್ಬೇಕು ಅನ್ನೋದು ಈಸಿ ಆಗ್ತೈತಿ. ಅದಕ್ಕೆ ಸಂಬಂಧ ನಾನು ಸ್ವಲ್ಪ ಇದ್ರ ಬಗ್ಗೆ ಇದೆ ನಿಮ್ಗೆ ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಲ್ಲ. ದಿಸ್ ಇಸ್ ಮೈ ಎಡಿಷ್ನಲ್ ನೋಟ್ಸ್ ರೀ. ಇದನ್ನು ನಾನು ನಿಮಗೆ ಹೇಳ್ರನ ಅದು ತಿಳಿಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಮಾಡಿದ್ದೀನಿ ಇದನ್ನು ನೋಟ್ಸ್. ಇದನ್ನು ಆನಂತರ ನಾನು ನಿಮಗೆ ವಾಟ್ಸಪ್ ಕಳಿಸ್ತೀನಿ ನೋಡಿರಿ. ಸೊ ಈಗ ನೆಕ್ಸ್ಟ್ ರೆವಿನ್ಯೂ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ನಮ್ಮ ಬಿಸ್ನೆಸ್ ಒಳಗೆ ಏನು ನಾವು ಬಂಡವಾಳನ ಹಾಕ್ತು ಅಂದರೆ ಬಂಡವಾಳ ತಂದಿದ್ದ ನಮ್ಗೆ ಲಯಬಿಲಿಟಿ ಆಗ್ತೈತಿ. ಬಂಡವಾಳ ಹಾಕಿದ್ದು ಬಿಸ್ನೆಸ್ ಒಳಗೆ ಏನಾಗ್ತೈತಿ ಅದ ನಮ್ಗೆ ಎಕ್ಸ್ಪೆಂಡಿಚರ್ ಟ್ರೀಟ್ ಆಗ್ತೈತಿ. ಅಸೆಟ್ ಅಂತೇಳಿ ಟ್ರೀಟ್ ಆಗ್ತೈತಿ. ಇಲ್ಲಿ ಎಕ್ಸ್ಪೆಂಡಿಚರ್ ಅಂದ್ರೆ ಅಸೆಟ್ ಅಂತೇಳಿ ನೀವು ಇದನ್ನು ಮಾಡ್ಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಇವು ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚಿರಲ್ಲ ಅನ್ಬೇಡ್ರಿ, ಅಸೆಟ್ ಇವು. ಯಾಕಂತ ನಿಮ್ಮ ಬಿಸ್ನೆಸ್ ಒಳಗೆ ಪರ್ಮನೆಂಟ್ಲಿ ಯೂಸ್ ಮಾಡೋಕ್ಕೆ ತೊಗೋತಿರ್ತೀರಿ. ಲ್ಯಾಂಡ, ಬಿಲ್ಡಿಂಗ, ಮಷಿನರಿ, ಫರ್ನಿಚರ್, ವೆಹಿಕಲ್ಸ, ಆನಂತರ ಇನ್ನೂ ಗುಡ್ ವೀಲ್ಸ, ಇವೆಲ್ಲ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳು. ಇನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಇಲ್ಲಿ ನಾ ಏರೋ ಹಾಕಿದ್ದು 2013 ಕೇಳ್ಯಾನು, ಇಲ್ಲಿ ಜೂನ್ 2007 ಕೇಳ್ಯಾನು. ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಗಿವ್ ದ 2 ಎಕ್ಸಾಂಪಲ್ಸ. ನಾನು ಹಿಂಗೂ ಕೇಳ್ತಾನೆ ಡೈರೆಕ್ಟ, ಅವನ್ನೆಲ್ಲ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಳಗೆ ಪರ್ಚೇಸ್ ಆಫ್ ಗೂಡ್ಸ್ ನೀವು ಏನು ಮಾಡ್ತೀರಿ, ರೀಸೇಲ್ ಮಾಡ್ತೀರಿ, ಹೌದಲ್ಲ ರೀ. ಗೂಡ್ಸನ್ನು ಪರ್ಚೇಸ್ ಮಾಡೋ ಉದ್ದೇಶನ ರೀಸೇಲ್ ಮಾಡೋ ಸಂಬಂಧ ಪರ್ಚೇಸ್ ಮಾಡ್ರಿ ಅಂದ್ರೆ ಅದು ನಿಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ಅಂದರೆ ಇವು ಲೆಸ್ ದೆನ್ 1 ಇಯರ್ ಇರ್ತಾವೆ. ಸೊ ದೀಸ್ ಐಟಮ್ಸ್ ಆರ್ ಶೋನ್ ಇನ್ ಎ ಡೆಬಿಟ್ ಸೈಡ್. ಅದನ್ನು ಹೇಳ್ತೀನಿ ರೀ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ಮೊದಲು ನೀವು ಇಷ್ಟು ಕಲ್ಯಾಕ್ ಟ್ರೈ ಮಾಡ್ರಲ್ಲ, ಫಸ್ಟ್ ನೀವು ಕ್ಯಾಪಿಟಲ್ ರೆವಿನ್ಯೂ ಬೈಫರ್ಕೇಟ್ ಮಾಡೋದು ಒಂದು ಸ್ವಲ್ಪ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಅಂದರೆ ಈ ನಾನ್ ಟ್ರೇಡಿಂಗ್ ಕನ್ಸರ್ನ್ ಒಳಗೆ ಮ್ಯಾಕ್ಸಿಮಮ್ ಹುಡುಗರು 99% ಹುಡುಗರು ಯಾಕೆ ಇದನ್ನು ಎಕ್ಸಾಮ್ದಾಗ ಪ್ರೆಸೆಂಟ್ ಮಾಡೋಂಗಿಲ್ಲ ಅಂದರೆ ಅವ್ರು ಕ್ಯಾಪಿಟಲ್ ಯಾವ್ದು, ರೆವಿನ್ಯೂ ಯಾವ್ದು, ಯಾವುದಕ್ಕೆ ನಾನು ತೊಗೋಬೇಕು ಅನ್ನೋದನ್ನು ಕನ್ಫ್ಯೂಸ್ ಇರ್ತಾರೆ. ಮತ್ತು ಇನ್ನು ಅಡ್ಜಸ್ಟ್ಮೆಂಟ್ಗಳು ಬ್ಯಾಲೆನ್ಸ್ ಶೀಟ್ ಒಳಗೆ ಕೊಟ್ಟಿರ್ತಾನೆ, ಕೆಳಗೆ ಅಡ್ಜಸ್ಟ್ಮೆಂಟು ಕೊಟ್ಟಿರ್ತಾನೆ, ಯಾವ್ದು ಎಲ್ಲಿ ನಾನು ಅಡ್ಜಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಭಾಳ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊತ ಹೋಗ್ಬೇಕಿಲ್ಲ. ಇನ್ನು ನೆಕ್ಸ್ಟ್ ಕ್ಯಾರೇಜ್, ಪ್ರೇಟ, ಕ್ಯಾರೇಜ, ಇವೆಲ್ಲ ಏನು ರೀ ಪಿಕ್ಚರ್ ಇಂಡಸ್ಟ್ರಿಗಳು. ನಿಮ್ಮ ಬಿಸ್ನೆಸ್ ಒಳಗೆ ಈಗ ನಾನ್ ಟ್ರೇಡಿಂಗ್ ಕನ್ಸರ್ನ್ ಒಳಗೆ ಬರೋ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಆನಂತರ ನೆಕ್ಸ್ಟ್ ರೀ ಪೋಸ್ಟೇಜ, ಅಡ್ವರ್ಟೈಸ್ಮೆಂಟ, ಹಾನರೇರಿಯಮ್ ಅಂತೇಳಿ ಬರ್ತೈತೆ. ಹಾನರೇರಿಯಮ್ ಅಂದರೆ ಗೌರವಧನ ರೀ. ಈ ಗೌರವಧನ ಅಂತಂದ್ರೆ ಏನು ರೀ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆರ್ಗನೈಸೇಷನ್ ಒಳಗೊಬ್ಬ ಗುಡ್ ಡ್ರೈವರ್ ಅದನು. ಸೊ ಡ್ರೈವರ್ಗೆ ನೀವು ಪಗಾರ ಅಲ್ದೆ ಎಡಿಷ್ನಲ್ ಅಮೌಂಟ್ ಟಿಪ್ಸ್ ಕೊಡ್ತಿದ್ರೆ ಅಂದ್ರೆ ಅದಕ್ಕೆ ಹಾನರೇರಿಯಮ್ ಅಂತೇಳಿ ಕರೀತು. ಇದು ಬಿಸ್ನೆಸ್ ಒಳಗೆ ಖರ್ಚು ಅಂತ ಇಟ್ ಈಸ್ ಅ ನಾಮಿನಲ್ ಇರ್ತೈತಿ. ಈ ಗೌರವಧನ ಭಾಳರ ಆಡ್ಲಿ 100-200 ರೂಪಾಯಿ ಕೊಡ್ತಿರ್ತಾರೆ ಖುಷಿಯಾಲಿ. ಸೊ ಟೆಲಿಫೋನ್ ಚಾರ್ಜಸ್ಸ, ಎಲೆಕ್ಟ್ರಿಸಿಟಿ, ರಿಪೇರ್ಸ, ಅಪ್ಕೀಪ್ ಆಫ್ ಪ್ಲೇಗ್ರೌಂಡ್ ಅಂತಂದ್ರೆ ಏನು ರೀ, ಏನು ಗ್ರೌಂಡ್ಸ್ ಇರ್ತಾವೆ ಸ್ಪೋರ್ಟ್ಸ್ ಕ್ಲಬ್ ಒಳಗೆ, ಅದ್ರ ಮೇಂಟೈನ್ ಮಾಡೋಕೆ. ಅಪ್ಕೀಪ್ ಅಂದ್ರೆ ಅದ್ರ ಮ್ಯಾಗ ಕಸ ತೆಗಿಯೋಕೆ, ನೀರು ಬಡಿಯೋಕೆ, ಅವೆಲ್ಲ ಏನು ಖರ್ಚು ಕೊಡ್ತು ಅದಕ್ಕೆಲ್ಲ ಅಪ್ಕೀಪ್ ಆಫ್ ಪ್ಲೇಗ್ರೌಂಡ್ ಅಂತು. ಇನ್ನು ಕನ್ವೆನ್ಸ್ ಅಂತಂದ್ರೆ ಏನು ರೀ, ಪ್ರಯಾಣ ಭತ್ಯೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕೆ ಕನ್ವೆನ್ಸ್ ಚಾರ್ಜಸ್ ಕೊಡ್ತಿರ್ತು. ಇನ್ನು ಸಬ್ಸ್ಕ್ರಿಪ್ಷನ್ ಫಾರ್ ನ್ಯೂಸ್ ಪೇಪರ್ಗೆ ನೀವೇನಾದರೂ ಸಬ್ಸ್ಕ್ರೈಬರ್ ಆಗಿದ್ರೆ ಅಂದರೆ. ಸೊ ಇಲ್ಲೊಂದು ನಾನು ನಿಮಗೆ ಒಂದು ವಿಶೇಷ ನೋಟ್ ಏನು ಕೋಟ್ ಮಾಡ್ತೀನಪ್ಪ ಅಂದ್ರೆ, ದಯವಿಟ್ಟು ಎಲ್ಲರೂ ಈಗೇನು ನೀವು ಯೂಟ್ಯೂಬ್ದಾಗ ಏನು ನೋಡತ್ತೀರಿ, ಸೊ ಅಲ್ಲಿ ಮ್ಯಾಕ್ಸಿಮಮ್ ಹುಡುಗರು ಸಬ್ಸ್ಕ್ರೈಬರ್ ಆಗ್ರಿ. ಯಾಕಂತಂದ್ರೆ ಸಬ್ಸ್ಕ್ರಿಪ್ಷನ್ ಆದ್ರಂದ್ರೆ ಅಥವಾ ಸಬ್ಸ್ಕ್ರೈಬರ್ ಆದ್ರಂದ್ರೆ ನಿಮಗೆ ಬೆನಿಫಿಟ್ ಏನಂದ್ರೆ ಈ ಗ್ರೂಪ್ದಿಂದ ಹೊರಗೆ ಹೋದ್ರು ಅಥವಾ ಈಗ ನಾನು ಲಾದೂ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಅಥವಾ ಮತ್ತು ಕಾಂಪಿಟೇಟಿವ್ದು ಮಾಡ್ಬೇಕು, ಹಿಂಗೇನೋ ಪ್ಲ್ಯಾನ್ ಅದಾವೆ ಬೇರೆ ಮಾಡ್ಬೇಕಂತ. ಸೊ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತೈತದು ಐತಿಲ್ರಿ. ಸಬ್ಸ್ಕ್ರಿಪ್ಷನ್ ಆದರೆ ಇದ್ರ ಬೆನಿಫಿಟ್ ನಿಮಗೆ ನಾಳೆ ಯಾವುದೂ ನೀವು ಇರಲಿಲ್ಲ ಅಂದ್ರೂ ಗ್ರೂಪ್ನಾಗ ಇರಲಿಲ್ಲ, ನಿಮ್ಗೆ ಮೆಸೇಜ್ ತಲುಪಲಿ, ನಾ ಇಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ಅಲ್ಲಿ ಬಂದುಬಿಡ್ತೈತೆ. ಅದಕ್ಕಾಗಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬರ್ ಆಗಾಗ ಹೆಚ್ಚಿಗೆ ಪ್ರಯತ್ನ ಮಾಡಿರಿ. ನೆಕ್ಸ್ಟ್ ಅಡಿಟ್ ಫೀಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಬೋರ್ಡ, ಮ್ಯಾಪ್ಸ, ಚಾರ್ಟ. ಇಲ್ಲಿ ಬೋರ್ಡ, ಮ್ಯಾಪ್ಸ, ಚಾರ್ಟ್ ಏನೈತಿರಲ್ಲ ಇದು ಡಿಪೆಂಡ್ ಅಮೌಂಟ್ ಮ್ಯಾಗ ಹೋಗ್ತೈತ್ರಿ. ಇದು ಅಷ್ಟು 500 ರೂಪಾಯಿ ಇತ್ತು, ಸಣ್ಣ ಐಟಮ್ಸ್ ಇದ್ದು ಅಂದ್ರೆ ಅವ್ನು ರೆವಿನ್ಯೂ ಟ್ರೀಟ್ ಮಾಡ್ಬೇಕು ರೀ. ಇನ್ನು ಕೆಲವೊಂದಿಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ದಾಗ ಅಲ್ಲಿ ಕೋಟಿ ಗಂಟ್ಲೆ ಬೋರ್ಡ್ಸ್ ಹಾಕಿರ್ತಾರೆ ಅವ್ರು. ಅಂದ್ರೆ ಎಲ್ಲ ಆನ್ಲೈನ್ ಮ್ಯಾಗ ಇಲ್ಲಿ ಕೂತು ಬರೆದ್ರೆ ಅಲ್ಲಿ ಪ್ರೆಸೆಂಟೇಷನ್ ಆಗ್ಬೇಕು. ಆ ಥರ ಇದ್ದು ಅಂದ್ರೆ ಅವನ್ನೆಲ್ಲ ಕ್ಯಾಪಿಟಲ್ ಅಂತೇಳಿ ಟ್ರೀಟ್. ಅಲ್ಲಿ ನೀವು ಇದ್ರಾಗ ನೋಡ್ಬೇಕು, ಇದನ್ನು ಹಳಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ ರೀ ಅವು, ಓಪನಿಂಗ್ ಬ್ಯಾಲೆನ್ಸ್ ಶೀಟ್.
ಇಲ್ಲಿ ಒಂದು ಮಜಾ ನೋಡ್ರೆ, ನಾನು ನಿಮಗೆ ಯಾಕೆ ಇದ್ರ ಟ್ರಿಕ್ಸ್ ಹೇಳ್ತೀನಂದ್ರೆ, ಓಪ್ನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ. ಓಪ್ನಿಂಗ್ ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ ಮ್ಯಾಪ್ಸ, ಆನಂತರ ಬೋರ್ಡ, ಆನಂತರ ಚಾರ್ಟ್ ಅಂತೇಳಿ ಇವು ಕೊಟ್ಟ ಕೆಳಗೆ ಆರ್ ಪಿ ಅಕೌಂಟ್ನಾಗ ಏನು ಮಾಡಿರ್ತಾನಂದ್ರೆ ಪರ್ಚೇಸ್ ಮಾಡಿರ್ತಾನೆ ನಾವು. ಮ್ಯಾಪ್ಸ, ಚಾರ್ಟ, ಬೋರ್ಡ 100 ರೂಪಾಯಿದು. ಇಲ್ಲಿ 5,000 ರೂಪಾಯಿದು ಐತಿ. ಸೊ ಅವಾಗ ಏನು ಮಾಡ್ಬೇಕು, ನೀವು ಐ ಅಕೌಂಟಿಗೆ ಕಳಿಸ್ಬಾರ್ದು. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ್ ಐತಿರಲ್ಲ, ಅಸೆಟ್ ಸೈಡ್ ಇತ್ತಂದ್ರೆ ಡೈರೆಕ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಒಳಗೆ, ಹೊಸ ಬ್ಯಾಲೆನ್ಸ್ ಶೀಟ್ ಒಳಗೂ ಅಸೆಟ್ ಸೈಡ್ ತೊಗೊಂಡು ಇದನ್ನು ಕೂಡಿಸ್ಬಿಡ್ಬೇಕಷ್ಟೆ. ನೀವು ಇದನ್ನು ನೋಡ್ಕಿಸಿಂದ ಐ ಅಕೌಂಟ್ಗೆ ಹೋಯಂಗಿಲ್ಲ. ಅಮೌಂಟ್ ಅಂದ್ರೆ ಅಮೌಂಟ್ ಸಾಣದಿದ್ರೂ ಒಯ್ಯಂಗಿಲ್ಲ. ಆದರೆ ಇಲ್ಲಿ ಏನೂ ಹೇಳಿಲ್ಲ, ಬರೀ 100 ರೂಪಾಯಿ ಐತಿ. ಅವಾಗ ನೀವು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಅಲ್ಲಿ ಕೆಳಗೆ ಒಂದು ಸ್ಮಾಲ್ ನೋಟ್ ಬರಿಬೇಕು. ದ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಐ ಟ್ರೀಟ್ ಇಸ್ ಎ ರೆವಿನ್ಯೂ, ಹೆನ್ಸ್ ಇಟ್ ಈಸ್ ಡೆಬಿಟಿಂಗ್ ಟು ದಿ ಐ ಅಕೌಂಟ್ ಅಂತೇಳಿ ಬರಿಬೇಕು. ಸೊ ನೋಟ್ ಎಲ್ಲೆಲ್ಲಿ ನೆಸಸರಿ ಐತಿ ಅಲ್ಲಿ ಹೇಳ್ತೀನಿ ನಾನು, ಬರಿಬೇಕು. ಅದ್ರ ಮ್ಯಾಗೂ ನಿಮಗೆ ಡಿಪೆಂಡ್ ಆಗಿರ್ತೈತಿ ನಾಳೆ ವ್ಯಾಲ್ಯೂಷನ್ ಮಾಡೋ. ಸೊ ನೆಕ್ಸ್ಟ್ ಯೂನಿಯನ್ ಡೇ ಫಂಕ್ಷನ್ಸ, ಮುನ್ಸಿಪಲ್ ಟ್ಯಾಕ್ಸಸ್, ಚಾರಿಟಿ, ದಾನ ಕೊಟ್ರಿ, ಇನ್ಶೂರೆನ್ಸ, ಡಯಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ರೀ, ಈಗ ಹಾಸ್ಪಿಟಲ್ನಾಗ ಮೇಜರ್ ಎಕ್ಸ್ಪೆನ್ಸಸ್ ಇದು. ಈಗೇನು ರೋಗಿಗಳಿಗೆ ಆಹಾರ, ಏನು ಹಾಲ ಇವನ್ನೆಲ್ಲ ಕೊಡ್ತಾರಲ್ಲ, ದಟ್ ಈಸ್ ಎ ಡಯಟ್ ಎಕ್ಸ್ಪೆನ್ಸ್. ಅವಕ್ಕೂ ಕೂಡ ಇಲ್ಲಿ ಎಕ್ಸ್ಪೆನ್ಸಸ್ ಅಂತೇಳಿ ಟ್ರೀಟ್ ಮಾಡ್ತಾರೆ. ಸೊ ಇನ್ನು ಅಪಿಲೇಷನ್, ಅನುದಾನಗಳು ಬಂದಿದ್ದು ಅಂದರೆ ಇವೆಲ್ಲ ಏನು ರೀ ಆರ್ ಪಿ ಅಕೌಂಟ್ನೊಳಗೆ ಬರುವನರಿವು ಇದ್ರೊಳಗೆ. ಸೊ ಅದಕ್ಕಾಗಿ ಅಲ್ಲಿ ನೀವು ರೆವಿನ್ಯೂ ಯಾವ್ದು, ಕ್ಯಾಪಿಟಲ್ ಯಾವ್ದು, ಟ್ರೀಟ್ ಯಾವ್ದು ಮಾಡಬೇಕು ಅನ್ನೋ ಸಂಬಂಧ ನಾನು ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡೀನಿ. ಇನ್ನು ನಾನು ಆ್ಯಕ್ಚುಲಿ ನಿಮ್ಮ ಎದಕ್ಕೆ ಬರ್ತೀನಿ ರೀ, ಆರ್ ಪಿ ಅಕೌಂಟಿಗೆ ಬರ್ತೀನಿ. ಸೊ ಈಗಾಗಲೇ ನೀವು 2 ಮಾರ್ಕ್ಸ್ ಕೊಟ್ರಿ. ವಾಟ್ ಯು ಮೀನ್ ಬೈ ಆರ್ ಪಿ ಅಕೌಂಟ್ ಅಂದ್ರೆ ಹಿಂಗೆ ಬರ್ಸೀನಿ ರೀ ನಾನು. ಇಟ್ ಈಸ್ ಎ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿಚ್ ಹೆಲ್ಪ್ಸ್ ಟು ದಿ, ಅಥವಾ ವಿಚ್ ಹೆಲ್ಪ್ ಇನ್ ಎ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಮತ್ತು ಐ ಅಕೌಂಟ್ ತಯಾರು ಮಾಡೋಕ್ಕೆ ನಿಮಗೇನು ಬೇಕು ರೀ, ಆರ್ ಪಿ ಅಕೌಂಟ್ ಬೇಕು. ನಾಳೆ ಪ್ರಾಕ್ಟಿಕಲ್ ಕ್ವಶನು ಕೇಳ್ತಿರ್ತಾನೆ. ಏನು ಕೇಳ್ತಿರ್ತಾನು, ಪ್ರಿಪೇರ್ ದ ಆರ್ ಪಿ ಅಕೌಂಟ್ ಅಂತೇಳಿ ಕೇಳ್ತಿರ್ತಾನೆ. ಅವಾಗೂ ನೀವೇನು ಮಾಡ್ಬೇಕು ರೀ, 5 ಮಾರ್ಕ್ಸ್ಗೆ ಎನಿ 5 ಇಮ್ಯಾಜಿನರಿ ಫಿಗರ್ಸ್ ಅಂತೇಳಿ ಕೇಳಿರ್ತಾನೆ. ಅವಾಗೂ ನೀವು ಅಲ್ಲಿ 5 ಐಟಮ್ಸ್ಗಳನ್ನ ಹಾಕಬೇಕು. ಸೊ ಈಗ ನಾನು ನಿಮ್ಗೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನೋಡಿ. ಸರ್ ಪ್ರಾಕ್ಟಿಕಲ್ ಕ್ವಶನ್ ಕೇಳಿದೆ ಆರ್ ಪಿ ಅಕೌಂಟ, ಏನು ಮಾಡಬೇಡ್ರಿ ನೀವು, ಕ್ವಶನ್ ಪೇಪರ್ ಒಳಗೆ ಆರ್ ಪಿ ಅಕೌಂಟ್ ಕೊಟ್ಟಿರ್ತಾನೆ. ನಾವು ಓಪ್ನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನು, ಆರ್ ಪಿ ಅಕೌಂಟ್ ಕೊಟ್ಟಿರ್ತಾನೆ. ಇವೊಂದು-2 ಐಟಮ್ ಬರ್ರಿ, ಇವೊಂದು-2 ಐಟಮ್, ದ್ಯಾಟ್ಸ್ ಆಲ್. ನೀವೇನು ಆರ್ ಪಿ ಅಕೌಂಟ್ ಸಂಬಂಧ ಏನು ಬಾಯ್ಪಾಟ್ ಮಾಡ್ಕೊಂಡು ಹೋಗೋದ, ಏನಪ್ಪ ಇದೇನು ಹೊಸ ಅಕೌಂಟ್ ಆರ್ ಪಿ ಅಕೌಂಟ್ ಇದ್ರಾಗಿನೂ 2 ತೆಗೆದು ಬರ್ರಿ. ಫಿಗರ್ಸ್ಗಳು ನಿಮ್ಗೆ ಈಸಿ ಆಗುತ್ತೆ, 1000, 100 ಹಿಂಗೆ ತಗೋತು ಅಷ್ಟೇ ಐತೆ. ಎಲ್ಲ ಕ್ವಶನ್ ಪೇಪರ್ ಒಳಗನ 50% ಆನ್ಸರ್ ಐತೆ ಅಂತ ಹೇಳತ್ತೀನಿ ನಾನು ನಿಮಗೆ. ನೀವು ಕ್ವಶನ್ ಪೇಪರ್ ಒಳಗಿಂದನೇ ಇಲ್ಲಿ ಬರಿಬೋದು ಐತಿಲ್ರಿ, ಇಲ್ಲಿ ಕ್ವಶನ್ ಪೇಪರ್ ಒಳಗೆ ಇರ್ತೈತೆ, ಅದನ್ನ ಆನ್ಸರ್ ಶೀಟ್ ಒಳಗೆ ಬರಿಬೇಕಷ್ಟೇ ನೀವು. ಇನ್ನು ನಾನು ಕೆಲವೊಂದಿಟ್ಟು ಈಸಿ ಟ್ರಿಕ್ಸ್ಗಳು ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ಆರ್ ಪಿ ಅಕೌಂಟ್ ಅಂದರೆ ಏನು ಡೆಫಿನಿಷನ್ ಕೊಟ್ಟನು, ಅದರ ನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಅಂದರೆ ಬ್ಯಾಲೆನ್ಸ್ ಶೀಟ್ ಅಂತೇಳಿ ಕೊಟ್ಟನು. ನಾನು ಈಗ ಸದ್ಯ ಬರೀ ಆರ್ ಪಿ ಅಕೌಂಟ್ ಮ್ಯಾಗ ಅಷ್ಟೇ ಕಾನ್ಸಂಟ್ರೇಷನ್ ಮಾಡ್ಕೊತ ಹೋಗ್ತೀನಿ ರೀ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಗ್ಗೆ ಮತ್ತು ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಈಗಾಗಲೇ ನೀವು ಏನು ನೋಡಿದ್ರಿ, ಮೀನಿಂಗ್ ಆಫ್ ಆರ್ ಪಿ ಅಕೌಂಟ್ ಅಂದರೆ ನೋಡಿರಿಲ್ರಿ. ಸೊ ಹಂಗಂದ್ರೆ ನಾವು ಈಗ ಇನ್ನು ಫರ್ದರ್ ಏನು ಡಿಸ್ಕಷನ್ ಮಾಡೋಣಪ್ಪ ಅಂದ್ರೆ, ಇದ್ರ ಫೀಚರ್ಸ್ ಎದುರು ರೀ ಆರ್ ಪಿ ಅದು ಫೀಚರ್ಸ್ ಏನೇನು ಇರ್ತೈತಿ, ಇಲ್ಲಿ ಏನೇನು ಒಳಗೊಂಡಿರ್ತೈತಿ, ಯಾವ ಐಟಮ್ಸ್ಗಳು ಇರ್ತೈತಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ಹಂಗಾರೆ ಆರ್ ಪಿ ಅಕೌಂಟದ ಮೀನಿಂಗ್ ನೋಡ್ರಿ ಅಂದ್ರೆ, ನೆಕ್ಸ್ಟ್ ಏನು ನೋಡ್ರಪ್ಪ ಅಂತಂದ್ರೆ ಅದ್ರ ಫೀಚರ್ಸ್ ಬಗ್ಗೆ ನಾವು 1-2 ಡಿಸ್ಕಷನ್ ಮಾಡೋದು. ಸೈಲೆಂಟ್ ಫೀಚರ್ಸ್ ಅದನ್ನು ಕೇಳ್ತಾನೆ 2 ಮಾರ್ಕ್ಸ್ ಒಳಗೆ. ವಾಟ್ ಆರ್ ದ ಫೀಚರ್ಸ್ ಆಫ್ ಏನ್ರಿ ಆರ್ ಪಿ ಅಕೌಂಟ್, ಯಾವ್ಯಾವಪ್ಪ ಪ್ರಮುಖ ಲಕ್ಷಣಗಳು ಅಥವಾ ಪ್ರಮುಖ ಗುಣಲಕ್ಷಣಗಳು ಅಂತೇಳಿ ಕರಿತೀವಿ ನಾವು. ಫೀಚರ್ಸ್ ಅಂದರೂ ಒಂದು, ಕ್ಯಾರೆಕ್ಟರ್ಸ್ ಅಂದರೂ ಒಂದು, ನೇಚರ್ ಅಂದರೂ ಒಂದು. ನೀವು ನಾಳೆ ಎಕ್ಸಾಮ್ದಾಗ ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳು ಸೈಲೆಂಟ್ ಫೀಚರ್ಸ್ ಕೇಳಾನು, ಇಲ್ಲಿ ಬಂದು ಕ್ಯಾರೆಕ್ಟರ್ಸ್ ಕೇಳಾನು, ಇಲ್ಲಿ ಬಂದು ವಾಟ್ ಆರ್ ದ ನೇಚರ್ಸ್ ಆಫ್ ಆರ್ ಪಿ ಅಕೌಂಟ್ ಕೇಳಾನು ಅಂತ ಹಂಗೇನು ತಿಳ್ಕೊಬೇಡಿ. ಯಾವ್ರಿ ಎಲ್ಲನೂ ಸೇಮ್ ಇರುತ್ತೆ. ಮೀನಿಂಗ್ ಒಳಗಿಂದನ ಕಟ್ ಮಾಡಿ ಬರಿಬೇಕು ನೀವು. ಈಗ ಆರ್ ಪಿ ಅಕೌಂಟ್ ಮೀನಿಂಗ್ದೊಳಗಿಂದನ ನೋಡಿರಿ, ಇಟ್ ಈಸ್ ಎ ಸಮ್ಮರಿ ಆಫ್ ಕ್ಯಾಶ್ ಬುಕ್, ಇದು ಮೀನಿಂಗ್ ಒಳಗೆ ಅದರದ ಮೊದಲನೇ ಫೀಚರ್ಸ್.
ಆನಂತರ ನೆಕ್ಸ್ಟ್ ಏನು ರೀ, ಇಟ್ ಇನ್ಕ್ಲೂಡ್ಸ್ ಆಲ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಬೈ ಕ್ಯಾಪಿಟಲ್ ನೇಚರ್ ಆರ್ ರೆವಿನ್ಯೂ ನೇಚರ್, ಈಗಾಗಲೇ ಹೇಳಿದ್ದೀನಿ ನಾ. ನಂತರ ನೋ ಡಿಸ್ಟಿಂಕ್ಷನ್ ಈಸ್ ಮೇಡ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಇನ್ ಕ್ಯಾಶ್ ಥ್ರೂ ಆರ್ ಥ್ರೂ ಬ್ಯಾಂಕ್. ಈ ಬ್ಯಾಂಕ್ ಮತ್ತು ಕ್ಯಾಶ್ ಇದ್ರೂ ಎರಡೂ ಒಂದಂತೇಳಿ ತಿಳ್ಕೊಬೇಕು. ನೋ ಡಿಸ್ಟಿಂಕ್ಷನ್, ಇಲ್ಲಿ ಯಾವುದೇ ಥರದಂಥ ಏನು ಮಾಡೋಂಗಿಲ್ಲ, ಡಿಫ್ರೆನ್ಸ್ ಮಾಡೋಂಗಿಲ್ಲ, ಭೇದ ಭಾವ ಮಾಡೋಂಗಿಲ್ಲ, ಎರಡೂ ನಾವು ಸಮನಾಗಿನ ಟ್ರೀಟ್ಮೆಂಟ್ ಮಾಡಬೇಕು. ಇನ್ನು ಓಪ್ನಿಂಗ್ ಕ್ಯಾಶ್ ಇತ್ತು ಓಪ್ನಿಂಗ್ ಬರಿಬೇಕು, ಓಪ್ನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಓಪ್ನಿಂಗ್ ಬ್ಯಾಲೆನ್ಸ್ ಅಂತೇಳಿ ಬರಿಬೇಕು. ಇನ್ನು ನಾನ್ ಕ್ಯಾಶ್ ಐಟಮ್ಸ್ ಇಲ್ಲಿ ತೊಗೋಬಾರ್ದು. ಎಸ್, ಇನ್ನೊಂದು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕ್ಯಾಶ್ ಆರ್ ಪಿ ಅಕೌಂಟ್ ಅಂದ್ರೆ ಏನು ರೀ, ಕ್ಯಾಶ್ ಅಕೌಂಟ್ ಇದು ಸಮ್ರಿ ಆಫ್ ಕ್ಯಾಶ್ ಅಕೌಂಟ್. ಈ ಕ್ಯಾಶ್ ಅಕೌಂಟ್ ಒಳಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಷ್ಟು ತೊಗೋಬೇಕ್ರಿ ನೀವು. ಕ್ಯಾಶ್ ಒಳಗೆ ನಡೆದಿರ್ಬೇಕಾದ ಟ್ರಾನ್ಸಾಕ್ಷನ್. ಈಗ ಫಾರ್ ಎಕ್ಸಾಂಪಲ್ ರೆಂಟ್ ಪೇಡ್ ಮಾಡಿರಿ, ಯಾವ ಅಕೌಂಟಿಗೆ ಹೋಗ್ಬೇಕ್ರಿ ಇದೆ, ಜರ್ನಲ್ ಎಂಟ್ರಿ ಏನಾಗ್ತಿತ್ತು ರೀ, ರೆಂಟ್ ಪೇಡ್ ಆದಾಗ ರೆಂಟ್ ಅಕೌಂಟ್ ಬಿಟ್ಟು ಕ್ಯಾಶ್ ಇತ್ತಂದ್ರೆ ಕ್ಯಾಶ, ಚೆಕ್ ಇದ್ರೆ ಬ್ಯಾಂಕ್ ಅಕೌಂಟ್. ಅಕಸ್ಮಾತ್ ರೆಂಟ್ ಪೇಯಬಲ್ ಇತ್ತು, ಕೊಡಬೇಕಾಗಿತ್ತು, ಇಲ್ಲಿ ಕ್ಯಾಶು ಬರೋಂಗಿಲ್ಲ ಬ್ಯಾಂಕ್ ಬರೋಂಗಿಲ್ಲ, ಅದ್ರ ಬದಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಥವಾ ರೆಂಟ್ ಪೇಯಬಲ್ ಅಕೌಂಟ್ ಕ್ರೆಡಿಟ್ ಆಗ್ತೈತಿ. ಕರೆಕ್ಟ್ ರೀ. ಅದಕ್ಕಾಗಿನ ರೆಂಟ್ ಪೇಯಬಲ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಯಾವ ಇದ್ರೂ ಈ ಆರ್ ಪಿ ಅಕೌಂಟ್ ಒಳಗೆ ಬರೋಂಗಿಲ್ಲ. ಬಿ ಕೇರ್ಫುಲ್. ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಕೊಟ್ಟಿದ್ದ ಅದನ್ನು ಆರ್ ಪಿ ಅಕೌಂಟಿಗೆ ತೋರಿಸ್ಬಾರ್ದು, ರೀತಿಲ್ರಿ. ಸೊ ಅದಕ್ಕಾಗಿ ಆರ್ ಪಿ ಅಕೌಂಟ್ ಏನಪ್ಪ ಅಂತಂದ್ರೆ ನಾನ್ ಕ್ಯಾಶ್ ಐಟಮ್ಸ್ಗಳ್ನ ಯಾವ ತೊಗೋಂಗಿಲ್ಲ. ಅದ್ರಾಗ ಡೆಪ್ರಿಸಿಯೇಷನ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಕ್ರೂಡ್ ಇನ್ಕಮ್ಸ್ ಆಗಿರ್ಬೋದು. ಅಕ್ರೂಡ್ ಇನ್ಕಮ್ಸ್ ಅಂದ್ರೆ ಏನು ರೀ, ಅಕ್ರೂಡ್ ಅಂದ್ರೆ ಕ್ರೋಢೀಕರಿಸಿದ ಅಥವಾ ಬಾಳೆ ಮಾಡಿದ್ದ ಅಂತ ತಿಳ್ಕೊರಿ. ಈಗ ಅಕ್ರೂಡ್ ಅಂದ್ರೆ ಎದಕ್ಕಂತ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 1/4/2019 ಹೋಗಿ 1,00,000 ರೂಪಾಯಿ ಡಿಪಾಸಿಟ್ ಮಾಡಿ ಬರ್ತೀವಿ. ಇದ್ರ ಬಡ್ಡಿ ನಿಮಗೆ ಯಾವಾಗ ಸಿಗ್ತೈತಿ, 31 ಮಾರ್ಚ್ 2020ಗೆ ಅದ್ರ ಬಡ್ಡಿ ಸಿಗೋದೈತಿ 10,000 ರೂಪಾಯಿ. ಆದರೆ ಈ 10,000 ರೂಪಾಯಿ ತಾನಂದ್ರವ 4/5 ಅಥವಾ 4/4/20 ಕೊಟ್ಟ. ನಾವು ಫೈನಾನ್ಷಿಯಲಿ ಇಯರ್ ಯಾವ್ದು ಅಕೌಂಟ್ ಮಾಡ್ಕೋತೀವಿ. ಈ ವರ್ಷ ನಮಗೇನಾದರೂ ಈ 10,000 ಬಂದೈತೆನಾ, ಇಲ್ಲಲ್ಲ. ಅಕ್ರೂಡ್ ಅದ ಕೂಡೈತೆ, ಬಂದಿಲ್ಲ. ಸೊ ಬಂದಿಲ್ಲ ಅನ್ನಂತಲೇ ನಮ್ಗೆ ಯಾವ ವರ್ಷ ಬರ್ತೈತೆ ನೆಕ್ಸ್ಟ್ ಫೈನಾನ್ಸ್. ಬಟ್ ಈ ವರ್ಷದ ಆದಾಯ ಹೌದಲ್ಲ, ಹೌದು. ಸೊ ಅದಕ್ಕಾಗಿ ಬಟ್ ನೀವು ಇನ್ನೂ ಇಸ್ಕೊಂಡಿಲ್ಲ, ಟಿಲ್ ನಾಟ್ ರಿಶೂಡ್. ಅದಕ್ಕಾಗಿ ಇದನ್ನು ನಾವು ಏನಂತ ತಿಳ್ಕೊಬೇಕ್ರಿ, ಅಕ್ರೂಡ್ ಇನ್ಕಮ್ಸ್ನು ಕೂಡ ನಾವು ಇಲ್ಲಿ ಟ್ರೀಟ್ ಮಾಡಬಾರ್ದು. ದೀಸ್ ಆರ್ ಎಕ್ಸೆಟ್ರಾ ಆರ್ ಶೋನ್ ಇನ್ ದಿಸ್ ಆ್ಯಕ್ಟ್. ಅಂದ್ರೆ ನೋ ನಾನ್ ಕ್ಯಾಶ್ ಕ್ಯಾಶ್ ಐಟಮ್ಸ್ಗಳ್ನ ಏನು ಮಾಡಬಾರ್ದು ಇಲ್ಲಿ ತೋರಿಸಬಾರ್ದು, ಡೆಪ್ರಿಸಿಯೇಷನ್ ಇವನ್ನೆಲ್ಲ ತೋರಿಸ್ಬಾರ್ದು ಅಂತ ಹೇಳ್ತಾನೆ ನಾವು. ಇನ್ನು ನೆಕ್ಸ್ಟ್ ಇಡೀ ಬಿಗಿನಿಂಗ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಕ್ಯಾಶ್ ಇನ್ ಹ್ಯಾಂಡ್ ಇತ್ತಂದ್ರೆ ಕ್ಯಾಶ, ಬ್ಯಾಂಕ್ ಇತ್ತಂದ್ರೆ ಬ್ಯಾಂಕ. ಓಪನಿಂಗ್ ಇರ್ಲಿಕ್ಕಂತಂದ್ರೆ ನೋ ಇಶ್ಯೂಸ್, ಲಾಸ್ಟ್ ಇಯರ್ ಕ್ಲೋಸ್ ಆಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಇತ್ತಂದ್ರೆ ಅದಕ್ಕೆ ಓಪನಿಂಗ್ ಇರೋಂಗಿಲ್ಲ. ಸರ್ ಓಪನಿಂಗ್ ಯಾಕೆ ಕೊಟ್ಟಿಲ್ರಿ ಅಂತ ಕೇಳ್ಬಾರ್ದು, ಓಪನಿಂಗ್ ಇರ್ಬೋದು ಇಲ್ಲದೆ ಇರ್ಬೋದು. ಸರ್ಟನ್ ಕೇಸಸ್ ಬ್ಯಾಂಕ್ ಓವರ್ ಡ್ರಾಫ್ಟು ಇರ್ತೈತಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಏನು ಹೇಳಿದ್ದೀನಿ ರೀ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತಂದರೆ ಈಗಾಗಲೇ ಕರೆಂಟ್ ಅಕೌಂಟ್ ಒಳಗೆ, ನಾಟ್ ಎಸ್ ಬಿ ಅಕೌಂಟ್, ಕರೆಂಟ್ ಅಕೌಂಟ್ ಒಳಗೆ ನಿಮ್ಮ ರಿಸೀಟ್ಗಿತ್ತನೂ ಹೆಚ್ಚಿಗೆ ಪೇಮೆಂಟ್ ಆತಂದ್ರೆ ಸರ್ ಆಗ್ಬೋದು. ಹೌದು, ಈ ಬ್ಯಾಂಕರ್ ಕೊಡುವಂಥ ಒಂದು ಫೆಸಿಲಿಟಿ. ಈಗ 100 ರೂಪಾಯಿ ನಿಮ್ಮ ಬ್ಯಾಲೆನ್ಸ್ ಐತಿ, ನನಗೀಗ ಸದ್ಯ 400 ರೂಪಾಯಿ ಎಕ್ಸ್ಟ್ರಾ ಬೇಕೈತಿ. ಯಾಕಂತಂದ್ರೆ ಒಬ್ರಿಗೆ ಪೇಮೆಂಟ್ ಕೊಡ್ಬೇಕಾಯ್ತು ನಾ. ಸೊ 300 ರೂಪಾಯಿ ನನಗೇನು ಮಾಡ್ತಾನವ ಎಡಿಷ್ನಲ್ ಅಮೌಂಟ್ ಲೋನ್ ಅಂತೇಳಿ ಟ್ರೀಟ್ ಮಾಡ್ತಾನೆ. ಅದಕ್ಕೆ ನಮಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ದಿದ್ದಕ್ಕಿಂತನೂ ಹೆಚ್ಚಿಗೆ ನಾವು ವಿಡ್ರಾಲ್ ಮಾಡ್ಕೋದಕ್ಕೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತೇಳಿ ಕಲಿತು. ಇದು ಕೂಡ ಇಲ್ಲಿ ಎಲ್ಲರೇ ತೋರಿಸ್ಬೇಕು. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಆರ್ ಪಿ ಅಕೌಂಟ್. ಬರ್ಕೋರಿ ನಂಬರ್ ಒನ್ ಸೈಲೆಂಟ್ ಫೀಚರ್ಸ್ ಬರ್ಕೋರಿ. ನಂಬರ್ 1, it is a summary of cash book. It is a summary of cash book, number 1. Number 2, it includes, ಇದನ್ನ 2 ಐಟಮ್ಸ್ ಆಮೇಲೆ ಡಿಸ್ಕಷನ್ ಮಾಡ್ತೀನಿ.
ಇದು ನೀವು ಆ್ಯಕ್ಚುಲಿ ಫೀಚರ್ಸ್ ಒಳಗೆ ತೋರಿಸ್ಲಿಕ್ಕೆ ನಡೀತೈತಿ, ಇಷ್ಟು ದೊಡ್ಡದು ಬೇಡ ನಮಗೆ. 2 ಮಾರ್ಕ್ಸ್ ಕೇಳಿದಂದ್ರೆ ಇದ್ರದ್ದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ ನಾನು. ಇದ್ರ ಬಗ್ಗೆ ಈಗ ಸದ್ಯ ಸೈಲೆಂಟ್ ಇಡ್ರಿ. ಸೊ ಎರಡನೇ ಐಟಮ್, ಇಟ್ ಇನ್ಕ್ಲೂಡ್ಸ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್. It includes all receipts and payments of capital and revenue natures. It includes all receipts and payments of capital and revenue natures ಅಥವಾ revenue items. Number 2, it should not be distinction ಅಂದ್ರೆ ಪರ್ಯಾಯ. ಡಿಸ್ಟಿಂಕ್ಷನ್ ಅಂದರೆ ಈಗ ಬೇರೆ ಮಾಡಂಗಿಲ್ಲ. ಇಟ್ ಶುಡ್ ನಾಟ್ ಬಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ಯಾಶ್ ಆರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. Number 4, it should not be included or shown non-cash items. ನಗದೇತರ ಅಂದರೆ ರೊಕ್ಕದೊಳಗೆ ಇರಂಗಿಲ್ಲ. ಡೆಪ್ರಿಸಿಯೇಷನ್ ಏನು ಪೇಮೆಂಟ್ ಮಾಡ್ತೀರಿ, ರಿಸಿಪ್ಟ್ನು ಔಟ್ಸ್ಟ್ಯಾಂಡಿಂಗ ಇನ್ನೂ ಬರಬೇಕಾಗೈತಿ, ಬಂದಿಲ್ಲ. ಅಕ್ರೂಡ ಇನ್ನೂ ಬರಬೇಕಾಗೈತಿ, ಬಂದಿಲ್ಲ. ಏನು ಬರ್ಕೊಂಡ್ರಿ, ಇಟ್ ಶುಡ್ ನಾಟ್ ಇನ್ಕ್ಲೂಡ್ಸ್ ನಾನ್ ಕ್ಯಾಶ್ ಐಟಮ್ಸ್. such as ಡೆಪ್ರಿಸಿಯೇಷನ್, ಸವಕಳಿ. ಬಟ್ ಇವೆಲ್ಲ ಇಲ್ಲಿ ಐಟಮ್ ಇಫೆಕ್ಟ್ ಆಗಲಿಲ್ಲ ಅಂದ್ರೆ ಮುಂದೆ ಅಕೌಂಟಿಗೆ ಇಫೆಕ್ಟ್ ಆಗ್ತಾವ್ರೆ, RP ಅಕೌಂಟಿಗೆ ಆಗಂಗಿಲ್ಲ. ಯಾಕಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲ. ಡೆಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬಾಕಿ ಉಳಿದಿರುವ ಖರ್ಚುಗಳು ಅಂದರೆ ಮುಂದೆ ಕೂಡ ಅವ್ರದ್ರಿ. ನೀವು ಈಗ ಸದ್ಯ ಕೊಟ್ಟಿಲ್ಲ. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಏನು ರೀ, ಈಗ ಫಾರ್ ಎಕ್ಸಾಂಪಲ್ ಮಾರ್ಚ್ ಒಳಗೆ ರೆಂಟ್ ಕೊಡಬೇಕಾಗೈತಿ. ಮಾರ್ಚ್ದು ರೆಂಟ ಏಪ್ರಿಲ್ ಕೊಡ್ತೀರಿ, ಹೌದಲ್ಲ ರೀ. ಈ ಮಾರ್ಚ್ ಒಳಗೆ ನೀವು ಕೊಟ್ಟಿಲ್ಲ ಅಂತಲೇ ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ತೋರಿಸ್ಬೇಕಷ್ಟೆ, ಐತಿಲ್ಲ. ಮುಂದೆ ನೆಕ್ಸ್ಟ್ ಮಂತ್ ಕೊಡ್ತಂದ್ರೆ ಅದು ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ಟ್ರೀಟ್ ಮಾಡಬೇಕು. ಅಕ್ರೂಡ್ ಇನ್ಕಮ್ಸ್ ಎಕ್ಸೆಟ್ರಾ ಅಂದರೆ 2 ಕೇತನು ನೀವು 4 ಬರೀರಿ. ಇನ್ನು ಲಾಸ್ಟ್ನೇದು ಏನೋ ಇದು ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ನ ಇರಬೇಕು, ಬ್ಯಾಂಕ್ ಇತ್ತಂದ್ರೆ ಬ್ಯಾಂಕ್ನ ಇರಬೇಕು. ಸರ್ಟನ್ ಟೈಮ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಮಾಡ್ಕೋಬೋದು ಅಂತ ಹೇಳ್ತಾನೆ. ಇಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಡಿಸ್ಕಷನ್ ಆಗೋದ ಈ 2ನೇ ಪಾಯಿಂಟ್ಸ್ ಮೇಲೆ. ಇದು ನೀವು ಫೀಚರ್ಸ್ ಅಂತೇಳಿ ಟ್ರೀಟ್ ಮಾಡ್ಲಿಕ್ಕೂ ನಡೀತಿದ್ರಿ. ಸೊ ಇಲ್ಲಿ ನಂದೊಂದು ಕ್ವಶನ್ ರೀ, ಸ್ವಲ್ಪ ಲಕ್ಷ ಕೊಡ್ರಿ. ಏನು ನನ್ನ ಕ್ವಶನ್ಪ ಅಂದ್ರೆ, ನಾನು ಬ್ಯಾಲೆನ್ಸ್ ಶೀಟ್ ಮಾಡೋ ವರ್ಷ 2020-21 ಅಂದರೆ 2020 ಏಪ್ರಿಲ್ದಿಂದ ಚಾಲು ಆಗೈತಿ. ನನ್ನ ಬ್ಯಾಲೆನ್ಸ್ ಶೀಟ್ ಇದನ್ನು ಮುಗಿದು, ನನ್ನ ಟ್ರಾನ್ಸಾಕ್ಷನ್ ಮುಗಿದು 31/3/2020. ದಿಸ್ ಇಸ್ ದ ಫೈನಾನ್ಷಿಯಲ್ ಇಯರ್. ಒಪ್ಕೋತೀರೆಲ್ಲರೂ? ಎಸ್. ಇನ್ನು ಇದ್ರ ಹಿಂದಿನ ಫೈನಾನ್ಷಿಯಲ್ ಯಾವುದಪ್ಪ ಅಂತಂದರೆ 2019-20. ಇದು ಸೇಮ್ 1/4/2019 ಚಾಲು ಆಗಿರ್ತೈತಿ, 31/3/2020 ಮುಗಿದಿರ್ತೈತಿ. ಇದ್ರ ಮುಂದಿನ ಫೈನಾನ್ಷಿಯಲ್ ಇಯರ್ 2021 ಅಂದರೆ 1/4/2021ರಿಂದ 31/3/2022. ಈ 3 ಫೈನಾನ್ಷಿಯಲ್ ಇಯರ್ ಅದಾವೆ. ಬಟ್ ನಾವು ಈಗ ಸದ್ಯ ಇದ್ದಿದ್ದು ಯಾವ್ದು, ಇದಕ್ಕೆ ನಾವು ಕರೆಂಟ್ ಇಯರ್ ಅಂತೇಳಿ ಕರಿಬೋದು, ಇದಕ್ಕೆ ನಾವು ಪ್ರೀವಿಯಸ್ ಇಯರ್ ಅಂತೇಳಿ ಕರಿಬೋದು, ಅಥವಾ ಲಾಸ್ಟ್ ಇಯರ್ ಅಂತೇಳಿ ಕರಿಬೋದು. ಇದಕ್ಕೆ ನೆಕ್ಸ್ಟ್ ಇಯರ್ ಅಂತಲೂ ಕರಿಬೋದು. ನೆಕ್ಸ್ಟ್ ಇಯರ್. ಎಸ್, ನನಗೆ ಹೇಳ್ರಿ ಇದರ ಅರ್ಥ ಹೇಳತ್ತಂದ್ರೆ 2ನೇ ಪಾಯಿಂಟ್ ಇತ್ತು. ಈ ಫೈನಾನ್ಷಿಯಲ್ ಇಯರ್ ಒಳಗೆ ಏನಾಗೈತೆ ಅಂದ್ರೆ,
ನಾ ಎಕ್ಸಾಂಪಲ್ ಸಬ್ಸ್ಕ್ರಿಪ್ಷನ ತೊಗೋತೇನೆ ರೀ, ನೀವು ರೆಂಟ್ ತೊಗೋರಿ, ಯಾವ್ದು ಬೇಕಾ ತೊಗೋರಿ, ಇನ್ಕಮ್ ನೇಚರರ ತೊಗೋರಿ, ಎಕ್ಸ್ಪೆನ್ಸಸ್ ನೇಚರ್ ಅದಕ್ಕೆ ಏನೂ ಸಂಬಂಧ ಇಲ್ಲ. ಈಗ ನಾ ಇನ್ಕಮ್ ನೇಚರ ತೊಗೋತೇನೆ, ಸಬ್ಸ್ಕ್ರಿಪ್ಷನನ್ನು ತೊಗೋತೇನೆ. ಇಲ್ಲಿ ಒಬ್ಬ ಮೆಂಬರ 2,000 ರೂಪಾಯಿ ಸಬ್ಸ್ಕ್ರಿಪ್ಷನ ಔಟ್ಸ್ಟ್ಯಾಂಡಿಂಗ್ ಆಗೈತಿ, ಬಟ್ ಅದನ್ನು ಇಲ್ಲಿ ಇಸ್ಕೋಬಹುದು, ಇಸ್ಕೊಳಂಗಿಲ್ಲ. ಇಸ್ಕೋಬೇಕು ರೀ, 2,000 ರೂಪಾಯಿ ಇಸ್ಕೊಂಡು ಈ ಫೈನಾನ್ಷಿಯಲ್ ಇರೋ ಒಪ್ಕೋತೀರಿ. ಈ 2,000 ಮೆಂಬರ ಈ ವರ್ಷ ಕೊಟ್ಟ, ಆ ವರ್ಷ ಕೊಡೋಕ್ಕಾಗಿಲ್ಲ, ಅವ್ನಿಗೆ ಏನೋ ಅಡಚಣೆದಿಂದ ಕೊಡೋಕ್ಕಾಗಿಲ್ಲ, ಬಟ್ ಈ ವರ್ಷ ಕೊಟ್ಟಾನ. ಈ ವರ್ಷ ನಾ ಅದನ್ನು ತೊಗೋಬೇಕು ತೊಗೋಬಾರ್ದು, ಬೇಡ ಹೋದ ವರ್ಷ ಮುಗಿತಂತೀರ, ಹಾಗೇನಿಲ್ಲ. ಯಾಕಂತಂದ್ರೆ 2 ವರ್ಷದ ಒಂದು ಎಷ್ಟೋ ವರ್ಷ ನಿಲ್ಲಿಸೋನು ನಮಗೆ ಬರಬೇಕಾಗಿದ್ದು ಬರಬೇಕು. ಸೊ ಈ ವರ್ಷ ಬಂದೈತಿ, ಅದ್ರ ರೆಂಟ್ ಅಂತ ತಿಳ್ಕೊರಿ, ನಿಮ್ಮ ಮನೆ ರೆಂಟಪ್ಪ. ಹೋದ ವರ್ಷ ಕೊಟ್ಟಿಲ್ಲ, ಈ ವರ್ಷ ಹೋದ ಸಲ ಫ್ಲಡ್ ಬಂದಿತ್ತು ಕೊಟ್ಟಿರ್ಕಿಲ್ಲ, ಈ ವರ್ಷ ಕೊರೋನಾ ಬಂದೈತೆ, ಮುಂದಿನ ವರ್ಷ ಕೊಡ್ತಾನೆ ಅಷ್ಟೆ, ಹೌದಲ್ಲ? ಹಂಗಾಗೋ ಚಾನ್ಸಸ್ ಇರ್ತಾವೆ. ಇರ್ಲಿ, ನಮ್ಮ ಕೇಸ್ ಒಳಗೆ ಬಂದೈತೆ ಅಂತ ತಿಳ್ಕೊಂಡು ಈ ವರ್ಷ ಬಂದೈತಿ 2,000 ರೂಪಾಯಿ. ಈ ವರ್ಷ ನನ್ನ ಕ್ವಶನ್ ಕೇಳ್ರಿ ಇಲ್ಲಿ, ಹಂಗಾರೆ ಇದು ಸಬ್ಸ್ಕ್ರಿಪ್ಷನ 2,000 ಈ ವರ್ಷದ ಇನ್ಕಮು ಏನು ಹೋದ ವರ್ಷದ ಇನ್ಕಮ್? ಯಾವ ವರ್ಷದ ಇನ್ಕಮ್? ಯಾವ ವರ್ಷ ಬರಬೇಕಾಗಿತ್ತಿದೆ ಅದ ವರ್ಷ, ಆ ವರ್ಷದ ಇನ್ಕಮ್ ಒಪ್ಕೋತ್ರಿ. ಯಾವ ವರ್ಷ ಬರಬೇಕಾಯ್ತು ಆ ವರ್ಷ ಆದ್ರೆ ಹೋದ ವರ್ಷದ ಈ ಸಲ ಬಂದೈತೆ ಅಂದರೆ ಇದು ಈ ವರ್ಷದ ಇನ್ಕಮ್ ಅಲ್ಲ, ಹೋದ ವರ್ಷ ನೀವು ಔಟ್ಸ್ಟ್ಯಾಂಡಿಂಗ್ ಅಂತ ಆ್ಯಡ್ ಮಾಡಿ ಬಿಟ್ಟಿರ್ತೀರಿ. ಇಲ್ಲಿ ಈ ವರ್ಷ ಬಂದೈತಿ, ಇದು ತಗೋಬೇಕು. ಆದರೆ ಈ ವರ್ಷದ ಇನ್ಕಮ್ ಅಲ್ರಿ. ನಾ ಯಾಕೆ ಇದನ್ನು ಹೇಳತ್ತಂದ್ರೆ, ನಿಮಗೆ ಸಬ್ಸ್ಕ್ರಿಪ್ಷನ್ ಒಳಗೆ ಮೇಜರ್ ಡಿಸ್ಟರ್ಬೆನ್ಸ್ ಮಾಡೋದು ಇವ. ಹೋದ ವರ್ಷ ಕೊಡಿ, ಈ ವರ್ಷ ಕೊಡಿ, ಮುಂದಿನ ವರ್ಷಕ್ಕೆ ಕೊಟ್ಟಿರ್ತಾನೆ. ಅದಕ್ಕೆ ನೀವು ಪಕ್ಕ ಏನು ತಿಳ್ಕೊರಿ, ಈ ವರ್ಷದ ಇನ್ಕಮ್ ಹೌದು ಅಲ್ಲೋ ಅಲ್ಲ. ಆದರೆ ಈ ವರ್ಷ ಇಸ್ಕೊಂಡಿದ್ದೇನು ತಪ್ಪೈತಿ? ತಪ್ಪಿಲ್ಲ. ಸೊ ಬಂದೈತಿ, ನೋ ಇಶ್ಯೂಸ್. ಇನ್ನು ಒಬ್ಬ ಏನು ಮಾಡ್ತಾನೋ 5,000 ರೂಪಾಯಿ ಈ ವರ್ಷ ಒಳಗೆ ಮುಂದಿನ ವರ್ಷದ್ದು ಕೂಡಿಸ್ಕೊಡ್ತಾನ, 3,000 ರೂಪಾಯಿ, ಒಟ್ಟು 5,000 ರೂಪಾಯಿ ಕೊಡ್ತಾನೆ. ಈ ವರ್ಷದ 2,000 ತಗೋ, ಇವು ಎ ಕೇಸ್ರಿ, ಅದು ಇವು ಬಿ ಅನ್ನೋ. ಏಪ ನನ್ನ ಕಡೆ ರಾಕ್ ಹೆಚ್ಚಾಗೈತಿ, ಹೋದ ವರ್ಷದ 2,000 ತಗೋ, ಸರಿ, ಮುಂದಿನ ವರ್ಷದ್ದು 2,000 ತಗೋ, ಈ ವರ್ಷದ 3,000, ಟೋಟಲ್ 5,000 ರೂಪಾಯಿ. ನನ್ನ ಕ್ವಶನ್, ಮುಂದಿನ 2,000 ರೂಪಾಯಿ ಈಗ ಕೊಟ್ಟಾನಂದ್ರೆ ಇದು ಯಾವ ವರ್ಷದ ಇನ್ಕಮ್? ಮುಂದಿನ ವರ್ಷದ ಇನ್ಕಮ್. ಈ ಸಲ ಏನಾರು ಸಂಬಂಧ ಐತಿದ? ಇಲ್ಲ. ಅಂದ್ರೆ ಆರ್ ಪಿ ಅಕೌಂಟ ಹೋದ ವರ್ಷದ್ದೂ ಇರ್ತೈತೆ ಅಂತ ಹೇಳ್ಯಾನು, ಮುಂದಿನ ವರ್ಷದ ಇರ್ತೈತೆ ಅಂತಲೂ ಹೇಳಿ ನಿಮಗೆ ಎಕ್ಸಾಂಪಲ್ ಕೊಟ್ಟಾನು. ಇರ್ರೆಸ್ಪೆಕ್ಟ್ ಆಫ್ ಎನಿ ಪೀರಿಯಡ್, ಅಂದರೆ ಯಾವ ಬೇಕಾದ ವರ್ಷ ಇರ್ಬೋದು, ಅದು ಹೋದ ವರ್ಷದ್ದು ಇಸ್ಕೋರಿ, ಮುಂದಿನ ವರ್ಷದ್ದಾರ ಕೊಡ್ರಿ, ಈ ವರ್ಷದ್ದು ಇಸ್ಕೋರಿ, ನೋ ಇಶ್ಯೂಸ್. ಸೊ ಇದು ಇದರ ಅರ್ಥ. ಮತ್ತು ಇದ್ರ ಮ್ಯಾಗ ಇನ್ನೂ ನಾನು ಭಾಳ ಚರ್ಚೆ ಮಾಡ್ತೀನಿ, ಯಾವುದಾ ಈ ಐಟಮ್ಸ್ ಮ್ಯಾಗ, ಸಬ್ಸ್ಕ್ರಿಪ್ಷನ್ ಮ್ಯಾಗ. ಜಸ್ಟ್ ತಿಳ್ಕೊರಿ ಅಷ್ಟೇ. ಈಗ ಸದ್ಯ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು. ದೀಸ್ ಆರ್ ದಿ ಸೈಲೆಂಟ್ ಫ್ಯೂಚರ್ಸ್ ಆಫ್ ದಿ ಯಾವುದ್ರಿ ಆರ್ ಪಿ ಅಕೌಂಟ. ಇನ್ನು ಆರ್ ಪಿ ಅಕೌಂಟ್ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು, ಏನೇನು ಇರಬೇಕು ಇದ್ರೊಳಗೆ ಐಟಮ್ಸ್ ಅನ್ನೋದು ನಿಮ್ಮ ಪುಸ್ತಕ ಒಳಗಿನ ಪ್ರಕಾರನೇ ಹೋಗ್ತೀನಿ ರೀ. ಬಟ್ ನನ್ನದೇ ಆದಂಥ ಕೆಲವೊಂದಿಟ್ಟು ಐಟಮ್ಸ್ಗಳು ಬರ್ಸ್ಕೋತ ಹೋಗ್ತೀನಿ. ಸೊ ಈಗಾಗಲೇ ನಿಮ್ಮ ಆರ್ ಪಿ ಅಕೌಂಟ್ ಒಳಗೆ ಏನೇನು ಕೊಟ್ಟನು, ಇಲ್ಲೆಲ್ಲ ಫಾರ್ಮೆಟ್ ಕೊಟ್ಟ ನಾವು. ಸೊ ಆರ್ ಪಿ ಅಕೌಂಟ್ ಇದೊಂದು ಎಕ್ಸಾಂಪಲ್ ಕೊಟ್ಟನು. ಇಲ್ಲೆಲ್ಲ ನಿಮಗೆ ಆರ್ ಪಿ ಅಕೌಂಟ್ದ ಐಟಮ್ಸ್ ಕೊಟ್ಟನು. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್, ಸಬ್ಸ್ಕ್ರಿಪ್ಷನ್, ಜನರಲ್ ಡೊನೇಷನ್, ಸೇಲ್ ಆಫ್ ನ್ಯೂಸ್ ಪೇಪರ್. ನಾವು ಇಲ್ಲಿ ಏನು ಮಾಡೋಣ, ವೆರಿ ಸಿಂಪಲ್ಲಾಗಿ ಇದ್ರೊಳಗೆ ರೆವಿನ್ಯೂದು ಬೇರೆ ಮಾಡಿಬಿಡೋನು, ಕ್ಯಾಪಿಟಲ್ದು ಬೇರೆ ಮಾಡಿಬಿಡೋನು. ಇದ್ರೊಳಗೆ ರೆವಿನ್ಯೂ ಬೇರೆ ಮಾಡೋನು, ಕ್ಯಾಪಿಟಲ್ ಬೇರೆ ಮಾಡಿಬಿಡು. ಅಂದ್ರೆ ನಿಮಗೆ ಮುಂದಿನ ಸಲ ಏನಾಗಿಬಿಡ್ತೈತೆ ರೀ, ಈಸಿಯಾಗಿ ಸಿಗ್ತೈತಿ. ಮತ್ತು ಇನ್ನೊಂದು ನಿಮ್ಮ ತಲೆಯಾಗಿ ಇಟ್ಕೋರಿ, ಕ್ವಶನ್ ಪೇಪರ್ ತೆಗ್ಯಾವ ಔಟ್ ಆಫ್ ಬುಕ್ ತೆಗಿಯಂಗಿಲ್ಲ. ನಿಮ್ಮ ಪುಸ್ತಕ ಒಳಗಿದ ಐಟಮ್ಸ್ಗಳ ಕವರ್ ಮಾಡಿರ್ತಾನೆ, ಇದ್ರಾಗಿನೂ ಕವರ್ ಮಾಡಿರ್ತಾನೆ. ಇದನ್ನು ಬಿಟ್ಟು ಹೊರಗಿಂದ ವಿಶೇಷ ಭಾಳ ಕಡಿಮೆ, ವಿಶೇಷ ಎಲ್ಲೇ 1-2 ಕೇಳಿರ್ತಾನೋ. ಬಟ್ ಹಂಗೇನು ಟಫ್ ಇರೋದಿಲ್ಲ ಅವು ಯಾವ. ಮತ್ತು ನಿಮ್ಮ ಈ ಡಿಪಾರ್ಟ್ಮೆಂಟಲ್ ಬುಕ್ ಒಳಗೆ ಎಲ್ಲ ಏನು ಮಾಡಿಬಿಟ್ಟನ್ರವ, ಎಲ್ಲ 10 ವರ್ಷದ ಈ ಕ್ವಶನ್ ಪೇಪರನ್ನ ಐತ್ರಿದು. ಆ್ಯಕ್ಚುಲಿ ಹಳಿ ವರ್ಷದ ಕ್ವಶನ್ ಪೇಪರ ಎಲ್ಲ ಕೂಡಿಸಿ ಕೊಟ್ಬಿಟ್ಟಾರು. ಮತ್ತು ನಿಮಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಈ ಬುಕ್ಲೆಟ್ ಪ್ರಕಾರನ ತೆಗೆದಿರ್ತಾರೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಸೊ ನೋಡೋಣ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ರೂ ಕೂಡ ನಾವು ಬರಿಬೋದು. ಸೊ ಹಂಗಾರೆ ಇನ್ನು ನಾಳೆ ಉಳ್ಕಿದ್ದನ್ನ ಡಿಸ್ಕಷನ್ ಮಾಡೋಣ ರೀ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ದು, ಕ್ವೇರೀಸ್ ಇದ್ದು, ಸ್ವಲ್ಪ ನನಗೆ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿರ್ಕಿಲ್ಲ ರೀ, ಸರ್ಟನ್ ರೀಸನ್ಸ.
ಸೊ ಇವತ್ತು ಪಾಸಿಬಿಲಿಟಿ ಇದ್ರಿಕ್ಕಿಲ್ಲ, ಬಟ್ ಐ ಟ್ರೈ ಸ್ವಲ್ಪ ಮಾಡಿದನು. ಅದಕ್ಕೆ ಎಲ್ಲರೂ ದಯವಿಟ್ಟು ಏನು ಮಾಡಿರಿ, ಟೇಕ್ ಕೇರ್ ಮಾಡಿರಿ, ಸೇಫ್ ಇರ್ರಿ. ಸೊ ಕೊರೋನಾ ಬಗ್ಗೆ ಸ್ವಲ್ಪ ಅಲರ್ಟಾಗಿ ಇರಿ ಅಷ್ಟೇ ರೀ. ಓಕೆ, ಉಳ್ಕಿದ್ದು ನಾ ಡಿಸ್ಕಷನ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.